ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಂದು ಫೋನ್ ಮಾಡಿ. ಗುಡ್ ಈವ್ನಿಂಗ್ ಸರ್. Okay, so the next solid figure is sphere. ಸೊ ಸ್ಪಿಯರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಬಾಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಅದರಲ್ಲಿ ನಮ್ಗೆ ಎರಡು ವಿಷಯಗಳ ಗೊತ್ತಿರಬೇಕು ಇಂಪಾರ್ಟೆಂಟ್ ಆಗಿ. ಸೊ ಒನ್ ಇಸ್ ಸರ್ಫೇಸ್ ಏರಿಯಾ and another one is volume. Surface area of sphere is 4 pi r square. Surface area of sphere is 4 pi r square and the volume is 4 by 3 pi r cube. So ಈ ಎರಡು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಬರೋದಿಲ್ಲ. ಸೊ ಇಲ್ಲಿ ಬರೀ ಸರ್ಫೇಸ್ ಏರಿಯಾ ಅಂತ ಮಾತ್ರ ಬರುತ್ತೆ. ಇದು ಒಂದು ನಿಮ್ಗೆ ನೆನಪಿರಲಿ. ಕ್ಲಿಯರಾ? ಸೊ ಇಲ್ಲಿ ಲ್ಯಾಟ್ರಲ್ ಅಂತ ಯಾಕೆ ಬರಲ್ಲ ಹೇಳಿ? ಬೇರೆದ್ರಲ್ಲೆಲ್ಲ ಲ್ಯಾಟ್ರಲ್ ಬಂತು, ಕೋನ್ ಅಲ್ಲಿ ಲ್ಯಾಟ್ರಲ್ ಬಂದಿತ್ತು. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ ಎರಡ್ ತರ ಬರ್ತವೆ. ಒಂದು ಲ್ಯಾಟ್ರಲ್ ಅಥವಾ ಕರ್ವ್ಡ್ ಅಂತ ಕರಿತೀವಿ. ಕರ್ವ್ಡ್ ಅಂದ್ರೂ ಒಂದೇ, ಆರ್ ಲ್ಯಾಟ್ರಲ್ ಅಂದ್ರೂ ಒಂದೇ. ಸೊ ಲ್ಯಾಟ್ರಲ್ ಅಂದ್ರೂ ಒಂದೇ. ಮತ್ತೆ ಇನ್ನೊಂದು ಫ್ಲಾಟ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಇಲ್ಲೆಲ್ಲಾದ್ರೂ ಫ್ಲಾಟ್ ಇದೆಯಾ? ಸ್ಪಿಯರ್ ಅಲ್ಲಿ ಫ್ಲಾಟ್ ಇರುತ್ತಾ ಅಂತಂದ್ರೆ ನೋ, ಫ್ಲಾಟ್ ಎಲ್ಲೂ ಇರೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಕೋನ್, ನಮ್ಗೆ ಕೋನ್ ಬರೆದ್ರೆ ಸೊ ಬಾಟಮ್ ಆಫ್ ದಿ ಕೋನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಇಲ್ಲಿ ಫ್ಲಾಟ್ ಇರುತ್ತೆ. ಓಕೆನಾ? ಅದನ್ನ ನಾರ್ಮಲ್ ಏರಿಯಾ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಲ್ಯಾಟ್ರಲ್ ಅಂದ್ರೆ ಇದಾಗುತ್ತೆ. ಬಟ್ ಇದರಲ್ಲಿ ಲ್ಯಾಟ್ರಲ್ ಅಂತ ಬರೋದಿಲ್ಲ. ಸ್ಪಿಯರ್ ಅಲ್ಲಿ ಜಸ್ಟ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ದಿಸ್ ಸರ್ಫೇಸ್ ಏರಿಯಾ ಇಸ್ ನಥಿಂಗ್ ಬಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ, ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ. ಸೊ ಇಷ್ಟು ಎರಡೇ ಫಾರ್ಮುಲಾ ಆಗುತ್ತೆ. ಇದು ಎರಡು ನೆನಪಿದೆ. ಸೊ ಇದ್ರ ಮೇಲೆ ನಾವು ನೋಡ್ತಾ ಹೋಗೋಣ. ಸೊ ಅಂಡ್ ಹೆಮಿಸ್ಪಿಯರ್ ಅಂತ ಬರುತ್ತೆ. ಹೆಮಿಸ್ಪಿಯರ್ ಅಂತ ಅಂದ್ರೆ ನಿಮ್ಗೆ ಸ್ಪಿಯರ್ ಅಲ್ಲಿ ಆಫ್ ಆಫ್ ದಿ ಸ್ಪಿಯರ್ ನ ನಾವು ಹೆಮಿಸ್ಪಿಯರ್ ಅಂತ ಕರಿತೀವಿ. ಸೊ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ ಏನಾಗಿರುತ್ತೆ ಹೇಳಿ? ಆಫ್ ಇರುತ್ತೆ ಅಷ್ಟೇ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಟೋಟಲ್ ವಾಲ್ಯೂಮ್ ಎಷ್ಟಿತ್ತು? ನಿಮ್ಗೆ 4 by 3 pi r ಕ್ಯೂಬ್ ಇತ್ತು. ಸೊ ಇದರಲ್ಲಿ ಆಫ್ ಮಾಡಿದ್ರೆ ಅಂದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ 1 by 2 ಮಾಡಿದ್ರೆ 2 1s 2 2s ಆಗುತ್ತೆ. ಸೊ ದಟ್ ವಿಲ್ ಬಿಕಮ್ 2 by 3 pi r ಕ್ಯೂಬ್ ಆಗುತ್ತೆ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ. ನೋಡಿ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಬಂತು. ಓಕೆನಾ? ಯಾಕೆ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ? ಇಲ್ಲಿ ಫ್ಲಾಟ್ ಸರ್ಫೇಸ್ ಏರಿಯಾ ಕೂಡ ಇದೆ, ಹೌದಾನೆ? ಮೇಲ್ಗಡೆ ಏನಿದೆ, ಸೊ ದಿಸ್ ಇದೇನಿದೆ ರೀಜನ್ ಇದು. ಸೊ ದಿಸ್ ಇಸ್ ವಾಟ್ ಫ್ಲಾಟ್ ಸರ್ಫೇಸ್ ಏರಿಯಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಅಂದ್ರೆ ಇದು ಬರುತ್ತೆ. ಸೊ ಇದೇನಿದೆ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಬರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಇರುತ್ತೆ. ಆಸ್ ಇಟ್ ಇಸ್ ಕರ್ವ್ಡ್ ಸರ್ಫೇಸ್ ಅಂದ್ರೆ ಹಾಫ್ ಆಫ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಟೋಟಲ್ ಸ್ಪಿಯರ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಅದು 4 pi r square ಇತ್ತು, ಇದು 2 pi r square ಇರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಂತ ಬರೀಬೇಕು ನೀವು? ಇಲ್ಲಿ 3 pi r square ಅಂತ ಬಂತು. ಇದು ಹೇಗ್ ಬಂತು ಹೇಳಿ ನೋಡೋಣ. ಯಾಕೆ 3 pi r square ಬಂತು? Wait a minute. ಕೇಳಿಸ್ತಾ ಇದೆಯಾ? ಯಾರಾದ್ರೂ ರೆಸ್ಪಾಂಡ್ ಮಾಡಿ. ಎಸ್ ಸರ್. ಮೊಬೈಲ್ ಅಲ್ಲಿ ಬ್ಲೂಟೂತ್ ಆನ್ ಆಗಿದೆ. ಅಲ್ಲ ಬ್ಲೂಟೂತ್ ಹಾಕೊಂಡು ಬೇರೆ ಯಾವ್ದಾದ್ರು ಬ್ಲೂಟೂತ್
ಈಗ ಮಾತಾಡಿ ಯಾರಾದ್ರು. ಕೇಳಿಸ್ತಿದೆ ಸರ್. ಇದು ಹೇಗೆ ಬಂತ ಹೇಳಿ ಟೋಟಲ್ ಸರ್ಫೇಸ್ ಏರಿಯಾ? ತ್ರೀ ಪೈ ಆರ್ ಸ್ಕ್ವೇರ್ ಅಂದ್ರೆ ನೋಡಿ ಟೋಟಲ್ ಸರ್ಫೇಸ್ ಏರಿಯಾ ಪ್ಲಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಎಸ್ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಎಷ್ಟಿದೆ ನಮಗೆ 2 ಪೈ ಆರ್ ಸ್ಕ್ವೇರ್ ಇದೆ. ಓಕೆ, ಅಂಡ್ ಮೇಲ್ಗಡೆ ಇದೆಯಲ್ಲ ಇದು ಪೈ ಆರ್ ಸ್ಕ್ವೇರ್ ಇರುತ್ತೆ ಏರಿಯಾ. ಇಲ್ಲಿ ಫ್ಲಾಟ್ ಸರ್ಫೇಸ್ ಏರಿಯಾನು ಬಂತು, ಫ್ಲಾಟು ಮತ್ತೆ ಕರ್ವ್ಡ್ ಎರಡು ಸೇರಿ ಏನಾಗುತ್ತೆ ಅಂತ ಅಂದ್ರೆ ನಿಮಗೆ 2 ಪೈ ಆರ್ ಸ್ಕ್ವೇರ್ 3 ಪೈ ಆರ್ ಸ್ಕ್ವೇರ್ ಬರುತ್ತೆ. ನೋಡಿ ಟೋಟಲ್ ಸ್ಪಿಯರ್ ಅಂತ ಬಂದಾಗ ಕರ್ವ್ಡ್ ಸರ್ಫೇಸ್ ಏರಿಯಾ ಬರಲ್ಲ, ಹೆಮಿಸ್ಪಿಯರ್ ಅಂತ ಬಂದಾಗ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಮಾತಾಡ್ತೀವಿ ನಾವು. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಒಂದು ಪ್ರಾಬ್ಲಮ್ ಮಾಡ್ತಾ ಹೋಗೋಣ, ಇಷ್ಟೇ ಇರಲಿ ಏನಿಲ್ಲ. ಸೊ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಇಸ್ 616 ಸೆಂಟಿಮೀಟರ್ ಸ್ಕ್ವೇರ್. ಫೈಂಡ್ ಇಟ್ಸ್ ವಾಲ್ಯೂಮ್. ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬೇಕು. ಸೊ ಎಲ್ಲ ಫಾರ್ಮುಲಾಸು ಬೈ ಹಾರ್ಟ್ ಇರಬೇಕು. ಏನ್ ಕೊಟ್ಟಿದ್ದಾರೆ? ದ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಗಿವನ್, ಸಾರಿ ಸರ್ಫೇಸ್ ಏರಿಯಾ ಇಸ್ ಗಿವನ್. ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಸರ್ಫೇಸ್ ಏರಿಯಾ? 4 pi r square is equal to 616 ಆಗುತ್ತೆ. ಫೈಂಡ್ ಇಟ್ಸ್ ವಾಲ್ಯೂಮ್. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಹೇಳಿ? 4/3 pi r ಕ್ಯೂಬ್ ಆಗುತ್ತೆ. ಸೊ ಇದನ್ನ ಏನ್ ಮಾಡೋಣ ಅಂತಂದ್ರೆ 1/3 ಆ ಕಡೆ ಬರ್ಕೊಂಡ್ಬಿಟ್ಟು 4 pi r ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡೋಣ. ಯಾಕಂದ್ರೆ ಡೇಟಾ ನೋಡೋದು ಇಂಟು ಆರ್ ಅಂತ ಬರಿಬೋದಾ? ಯಾಕಂದ್ರೆ ಇದನ್ನ ಫುಲ್ ನಾನು 616 ಅಂತ ತಗೊಂಡು ನಾವು ದ ಥಿಂಗ್ ಈಸ್ ಟು ಫೈಂಡ್ ಆರ್ ಒಂದು ಬೇಕಾಗುತ್ತೆ. ಸೊ ಆರ್ ನ ಫೈಂಡ್ ಔಟ್ ಮಾಡ್ಬಿಡೋಣ ಇದರಿಂದ. ಸೊ ಏನಾಗುತ್ತೆ, ದಿಸ್ ಇಸ್ 4 ಇಂದ ಡಿವೈಡ್ ಆಗುತ್ತಾ ಇದು ನೋಡಿ, ಪ್ರಾಬ್ಲಿ ಡಿವೈಡ್ ಆಗುತ್ತಾ? ಸೊ 4 1 4 4 1 4 4 5 ಆಗುತ್ತಲ್ಲ, 154 ಆಯ್ತು. ಸೊ ಈಗ 22/7 ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 154. ಮತ್ತೆ ಏನು ಡಿವೈಡ್ ಆಗುತ್ತೆ ನೋಡಿ 154 ಇಂದ? 720 ಸರ್. 154 into 7/22 ಬರ್ಕೊಂಡು 11 2s 22, 11 14s 154 7 ಬರುತ್ತೆ ಸರ್. ಸೊ ಡಿವೈಡೆಡ್ ಬೈ 22 ಆಗುತ್ತೆ. ಸೊ 11 2s 11 14s 11 R is equal to 7. 2 1s 2 7s 7 7s 49 7. R is equal to 7 ಇಲ್ಲಿ ಸೆಟ್ ಮಾಡಿದ್ರೆ 1/3 ಆಯ್ತದ, ಇದು 616 ಆಯ್ತದ, ಇದು 7 ಆಯ್ತದೆ. ಸೊ ಇಟ್ ಇಸ್ ಈಕ್ವಲ್ ಟು ಸಿಂಪ್ಲಿಫೈ ದಿಸ್. ಮತ್ತೆ ಇದು ಡಿವೈಡ್ ಆಗುತ್ತಾ? ಆಗಲ್ವಾ? ಪ್ರಾಬಲಿ ಆಗಲ್ಲ ಅನ್ಸುತ್ತೆ, ಹಂಗೆ ಬಿಟ್ಬಿಡಿ ಅಷ್ಟೇ. ಏನ್ ಮಾಡೋಕ್ಕಾಗಲ್ಲ. 3 2s ಆಗಲ್ಲ. ಸೊ ಇದು ನಿಂಗೆ ಸಿಂಪ್ಲಿಫೈ ಮಾಡ್ಬಿಟ್ಬಿಡಿ ಅಷ್ಟೇ. ಎಷ್ಟು ಬರುತ್ತೆ? 616 into 7 4312/3. 4 not 4 sir. 4312 divided by 3 ಆಗುತ್ತೆ. ಕ್ಲಿಯರಾ? ಇದು ಮಾಡಿ.
How many balls each of radius 1 centimeter can be made by melting a bigger ball whose diameter is 8 centimeter? ಹೆಂಗ್ ಮಾಡ್ತೀರಾ ಇದು? ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು. ವಾಲ್ಯೂಮ್ ಫೈಂಡ್ ಮಾಡ್ಬೇಕಷ್ಟೇ. ಅಂದ್ರೆ ವಾಲ್ಯೂಮ್ ರಿಮೈನ್ಸ್ ದ ಕಾನ್ಸ್ಟೆಂಟ್ ಅಲ್ವಾ? ಸೊ ಎಲ್ಲಾದ್ರದ್ದು ವಾಲ್ಯೂಮ್ ಏನಾಗುತ್ತೆ, ಸೊ ಆ ಬಿಗ್ಗರ್ ವಾಲ್ಯೂಮ್ಗೆ ವಾಲ್ಯೂಮ್ ಇದು ಈಕ್ವಲ್ ಆಗುತ್ತೆ. ಸೊ ಈಗ ನಾವೇನ್ ಮಾಡ್ಬೇಕಂದ್ರೆ ಇದ್ರದ್ದು ರೇಡಿಯಸ್ ಕೊಟ್ಟಿದಾರಲ್ವಾ? ಸೊ ರೇಡಿಯಸ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದ್ರಿಗೆ ನಮ್ಗೆ ವಾಲ್ಯೂಮ್ ಫೈಂಡ್, ಒಂದು ಸ್ಮಾಲರ್ ಬಾಲ್ದು ವಾಲ್ಯೂಮ್ ಕಂಡಿದೆ. ಸೊ ವಾಲ್ಯೂಮ್ ಆಫ್ ಸ್ಮಾಲರ್ ಬಾಲ್ ಎಷ್ಟಾಗುತ್ತೆ? ವಿ ಎಸ್ ಅಂದ್ರೆ ವಾಲ್ಯೂಮ್ ಆಫ್ ಸ್ಮಾಲರ್ ಬಾಲ್, ಅದು ಹೌದು. ಸ್ಮಾಲರ್ ಬಾಲ್ಸ್ ಏನಾಗುತ್ತೆ ಈಗ 4/3πr ಕ್ಯೂಬ್ ಅಂದ್ರೆ 1 ಕ್ಯೂಬ್. ಸೊ ವಿಚ್ ವಿಲ್ ಗೆಟ್ 4π/3 ಆಗುತ್ತೆ. ಸೊ ವಾಲ್ಯೂಮ್ ಆಫ್ ಲಾರ್ಜರ್ ಬಾಲ್ ತಗೊಳ್ಳಿ. ಸೊ ಇಲ್ಲಿ ಐ ಟೇಕ್ ಆರ್ ಇಸ್ ಈಕ್ವಲ್ ಟು ಎಷ್ಟು? ಇಲ್ಲಿ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾನೆ? 8 ಅಂತ ಕೊಟ್ಟಿದ್ದಾನೆ. ಹಂಗೆ ರೇಡಿಯಸ್ ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 4 ಸೆಂಟಿಮೀಟರ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ಲಾರ್ಜರ್ ಬಾಲ್ ಇಸ್ ಈಕ್ವಲ್ ಟು ವಾಟ್ ಏನಾಗುತ್ತೆ? 4/3π ಇಂಟು ಆರ್ ಕ್ಯೂಬ್. ಆರ್ ಅಂದ್ರೆ ಎಷ್ಟು? 4 ಕ್ಯೂಬ್. ಸೊ ವಿಚ್ ವಿಲ್ ಗೆಟ್ ಫೈನಲಿ, ಸೊ 4/3π 4 4 16 16 4 64 ಡಿವೈಡ್ ಆಗುತ್ತಾ? 3 1s 3 ಆಗಲ್ಲ, ಅಷ್ಟಂಗೆ ಬರ್ಕೊಂಬಿಡೋಣ. ಸೊ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ನಂಬರ್ ಆಫ್ ಬಾಲ್ಸ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಸರ್. ನಂಬರ್ ಆಫ್ ಬಾಲ್ಸ್ ಇಸ್ ಈಕ್ವಲ್ ಟು ಹೆಂಗ್ ಮಾಡ್ತೀರಾ ಈಗ? ಬಿಗ್ಗರ್ ಸ್ಪಿಯರ್ ಡಿವೈಡೆಡ್ ಟು ಸ್ಮಾಲರ್. ಬಿಗ್ಗರ್ದು ವಾಲ್ಯೂಮ್ ಕಂಡುಹಿಡ್ಕೊಂಡು ಬಿಗ್ಗರ್ ಡಿವೈಡ್ ಬೈ ಸ್ಮಾಲರ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಎನ್ ಗೊತ್ತಾಗುತ್ತೆ. ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಾಲ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಲಾರ್ಜರ್ ಸ್ಪಿಯರ್ ದ ವಾಲ್ಯೂಮ್ ಆಫ್ ಲಾರ್ಜರ್, ಇಲ್ಲಿ ಹೆಂಗ್ ಬರಿಬೋದು ಅಂತಂದ್ರೆ ವಾಲ್ಯೂಮ್ ಆಫ್ ಲಾರ್ಜರ್ ಸ್ಪಿಯರ್ ಇಸ್ ಈಕ್ವಲ್ ಟು n ಟೈಮ್ಸ್ ದ ವಾಲ್ಯೂಮ್ ಆಫ್ ಸ್ಮಾಲರ್ ಸ್ಪಿಯರ್ ಅಂತ ಬರಿಬೋದಾ? ಎಸ್ ಸರ್. ಸೊ ಈಗ ವಾಲ್ಯೂಮ್ ಆಫ್ ಲಾರ್ಜರ್ ಸ್ಪಿಯರ್ ಏನಾಗಿದೆ ಅದನ್ನ ಬರ್ಕೊಂಬಿಡಿ. ಸೊ 4/3π ಇಂಟು 64 ವಿಚ್ ಇಸ್ ಈಕ್ವಲ್ ಟು n ಇಂಟು ಸ್ಮಾಲರ್ ಸ್ಪಿಯರ್ ಬಂದ್ಬಿಟ್ಟು 4π/3 ಆಗುತ್ತೆ. 4π/3 ಕ್ಯಾನ್ಸಲ್ ಆಗುತ್ತೆ. ಸೊ n ಇಸ್ ಈಕ್ವಲ್ ಟು ಎಷ್ಟು ಬಂತು? 64. So n is equal to 64. Clear ಆಯ್ತಾ? ವಾಲ್ಯೂಮ್ ಈಕ್ವಲ್ ಇರುತ್ತೆ ಅಂತ ಅಷ್ಟೇ. ಅಂದ್ರೆ ಸ್ಮಾಲರ್ ಸ್ಪಿಯರ್ನ ಒಂದ್ ಸಮ್ n ನಂಬರ್ ಆಫ್ ಬಾಲ್ಸ್ ಹಾಕಿದ್ರೆ ಅದ್ರದ್ದು ವಾಲ್ಯೂಮ್ ಈಕ್ವಲ್ ಆಗಿರುತ್ತೆ ಅಂತ ಇದನ್ನ ನೋಡ್ಕೊಂಡು ಮಾಡಬೇಕು. ಇದೆ ಟ್ರೈ ಮಾಡಿ. ಹೆಂಗ್ ಮಾಡ್ತಿರೋದು? 4 ಸರ್. Good. So 8 metallic spheres, each of radius 2 mm, are melted and cast to a single sphere. Okay. So ನಿಮ್ಗೆ ವಾಲ್ಯೂಮ್ ಆಫ್ ಏನ್ ಕಂಡುಹಿಡ್ಬೇಕು ಈಗ? ಸ್ಮಾಲ್ ಕಾಂಡಕ್ಟ್ ಮಾಡಿ. ಸೊ ಇಲ್ಲಿ ಆರ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದಾರಲ್ವಾ? ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? 4/3π ಇಂಟು ಆರ್ ಕ್ಯೂಬ್ ಅಂದ್ರೆ 2 ಕ್ಯೂಬ್. 2 ಕ್ಯೂಬ್ ಇಸ್ ವಾಟ್? 8 ಆಗುತ್ತೆ. 8 4 32. ಸೊ 32π/3 ಆಗುತ್ತೆ.
ಕ್ಲಿಯರ್ ಆಯ್ತಾ? ಇದು ಇದು ದಿಸ್ ಇಸ್ ವಾಟ್ ವಾಲ್ಯೂಮ್ ಆಫ್ ಸ್ಮಾಲ್, ಓಕೆನಾ? ಸೊ 8 ಮೆಟಾಲಿಕ್ ಸ್ಪಿಯರ್ ಇದೆಲ್ಲ ಅದು ಒಂದ್ರದ್ದು ವಾಲ್ಯೂಮ್ ಇದು. ಸೊ ಟೋಟಲ್ ಎಷ್ಟಿರೋದು ನಮ್ಮ ಹತ್ರ ಇರೋದವು 8 ಅಲ್ವಾ? ಏನ್ ಮಾಡ್ಬೇಕಿದ್ದಕ್ಕೆ ನಾನೀಗ? ಇಂಟು 8 ಮಾಡಬೇಕು. ಸೊ 8 ಟೈಮ್ಸ್ ವಾಲ್ಯೂಮ್ ಆಫ್ ಸ್ಮಾಲರ್ ಸ್ಪಿಯರ್ ಇಸ್ ಈಕ್ವಲ್ ಟು ವಾಟ್? ಎಷ್ಟು ಬರುತ್ತೆ? ನ್ಯೂ ಸ್ಪಿಯರ್, ವಾಲ್ಯೂಮ್ ಆಫ್ ನ್ಯೂ ಸ್ಪಿಯರ್ ಈಸ್ ಈಕ್ವಲ್ ಟು ಹಂಗೆ ವಾಲ್ಯೂಮ್ ಆಫ್ ನ್ಯೂ ಸ್ಪಿಯರ್ ಅಂತ ಬರ್ಕೊಂಡ್ಬಿಡೋಣ. ಇಲ್ಲಾಂದ್ರೆ ಬರ್ಕೊಂಡ್ಬಿಡ ಹಿಂಗೆ 8 ಟೈಮ್ಸ್ ವಾಲ್ಯೂಮ್ ಆಫ್ ಸ್ಮಾಲರ್ ಸ್ಪಿಯರ್ is equal to what? ವಾಲ್ಯೂಮ್ ಆಫ್ ನ್ಯೂ ಸ್ಪಿಯರ್ ಲಾರ್ಜರ್, ಓಕೆನಾ? ವಾಲ್ಯೂಮ್ ಆಫ್ ಸಿಂಗಲ್ ಅಂತ ಇದೆಯಲ್ಲ ಅದು ಸಿಂಗಲ್. ಆ 8 ಕಾಸ್ಟ್ ಮಾಡಿ ಕರಗಿಸಿ ಮೆಲ್ಟ್ ಮಾಡಿ ಒಂದ್ರಲ್ಲಿ ಮಾಡ್ತಿದ್ರೆ ಅದನ್ನ ಮಾಡ್ತಿದ್ದಾರೆ. ಈಗ 8 ಟೈಮ್ಸ್ 32 ಪೈ ಡಿವೈಡೆಡ್ ಬೈ 3 is equal to what? ವಾಲ್ಯೂಮ್ ಆಫ್ ಸಿಂಗಲ್ ಅಂದ್ರೆ ಏನಾಗುತ್ತೆ? 4/3 ಪೈ ಕ್ಯಾಪಿಟಲ್ ಆರ್ ತಗೊಳ್ಳೋಣ, ಅದನ್ನ ಕ್ಯಾಪಿಟಲ್ ಆರ್ ಅಂತ. ಇದನ್ನ ಸಿಂಪ್ಲಿಫಿಕೇಶನ್ 3 ಕ್ಯಾನ್ಸಲ್ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತಲ್ವಾ? ಎಸ್ ಸರ್. 4/3 ಹಂಗೆ ಬರ್ಕೊಂಡ್ಬಿಡೋಣ. 4/3 ಪೈ ಇಂಟು 2 ಕ್ಯೂಬ್ ಅಂತ ಹಂಗೆ ಬರ್ಕೊಂಡಿದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಆಗಿರೋದಲ್ವಾ? ಎಸ್ ಸರ್. ಏನ್ ಉಳ್ಕೊಳುತ್ತೆ ಈ ಕಡೆ? ಏನ್ ಉಳ್ಕೊಳುತ್ತೆ ಹಂಗಾರೆ? 2 ಕ್ಯೂಬ್ ಉಳ್ಕೊಳುತ್ತಲ್ವಾ? 2 ಕ್ಯೂಬ್ 64 8 into 8 8 into 2 ಕ್ಯೂಬ್ is equal to ನಿಮ್ಗೆ R ಕ್ಯೂಬ್ ಉಳ್ಕೊಳುತ್ತಲ್ವಾ? ಎಸ್ ಸರ್. ಸೊ ಅವಾಗ ಏನಾಗುತ್ತೆ ನಿಮ್ಗೆ 2 into 2 ಹೋಲ್ ಕ್ಯೂಬ್ ಆಗುತ್ತೆ. ಇದನ್ನು 2 ಕ್ಯೂಬ್ ಅಂತ ಬರ್ತೀನಿ 8 ನ, ವಿಚ್ ಇಸ್ ಈಕ್ವಲ್ ಟು R ಕ್ಯೂಬ್. ಸೊ 3 ಕ್ಯಾನ್ಸಲ್ ಆಗ್ಬಿಟ್ರೆ ಏನಾಗುತ್ತೆ? R is equal to 4 ಸೆಂಟಿಮೀಟರ್ ಕೊಡ್ತಾರುತ್ತೆ. ಸರಿನಾ? ಇದಾಗಿತ್ತಲ್ಲ, ಇದು ಮಾಡಿ do this one. ಗೊತ್ತಾಯ್ತು ಹೇಗೆ ಮಾಡೋದಂತ? ಇದೇನಾದ್ರು ಏನೇ ಐಡಿಯಾ? ಏನೇನ್ ಕೊಟ್ಟಿದ್ದಾರೆ ಡೇಟಾ ಬರ್ಕೊಂಡ್ಬಿಡೋಣ. ಫಸ್ಟ್ ದ ಸಮ್ ಆಫ್ ರೇಡಿಯೈ ಆಫ್ 2 ಸ್ಪಿಯರ್ಸ್. 2 ಸ್ಪಿಯರ್ಗಳಿದಾವೆ, ಅದನ್ನ ರೇಡಿಯನ್ನ ಸಮ್ ಮಾಡಿದ್ರೆ 10 ಬರ್ತಿದೆ ಅಂತೆ. ಅಂದ್ರೆ R1 ಅಂತ ಅನ್ಕೊಂತೀನಿ ಒಂದ್ ಸ್ಪಿಯರ್ನ, ಇನ್ನೊಂದು ಸ್ಪಿಯರ್ನ R2 ಅಂತ ಅನ್ಕೊಂತೀನಿ. ಸೊ R1 plus R2 is equal to what? They are given it is 10. And the sum of their volumes. ಸೊ ಅಂದ್ರೆ ಏನಾಗುತ್ತೆ? V1 plus V2 is equal to what? 880 ಅಂತ ಕೊಟ್ಟಿದ್ದಾರೆ ಅಲ್ವಾ? ಇಷ್ಟು ಕೊಟ್ಟಿದ್ದಾರೆ. ಅವ್ರು ಕೇಳಿರೋದು ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಆಫ್ ದೇರ್ ರೇಡಿಯೈ. ಪ್ರಾಡಕ್ಟ್ ಆಫ್ ದೇರ್ ರೇಡಿಯೈ ಅಂದ್ರೆ ಏನು ಕಂಡುಹಿಡಿಬೇಕು? ಈಗ R1 into R2 is equal to ಕ್ವಶನ್ ಮಾರ್ಕ್, ಅದೇ ಕಂಡುಹಿಡಿಬೇಕು. ಓಕೆನಾ? ಸೊ ಏನ್ ಮಾಡ್ತೀರಾ ಈಗ? ಏನೇ ಐಡಿಯಾ? ಈಗ ಏನ್ ಮಾಡೋಣ ಅಂತ ಅಂದ್ರೆ, ಈ ವಾಲ್ಯೂಮ್ V1 V2 ಇದೆಯಲ್ಲ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕಂದ್ರೆ ಇದನ್ನ R1 plus R2 ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ವಾಲ್ಯೂಮ್ 1 ಅಂದ್ರೆ ಹೆಂಗ್ ತಗೊಂತೀರಾ ನೋಡಿ? ವಾಲ್ಯೂಮ್ 1 ಫಾರ್ಮುಲಾ ಏನಾಗುತ್ತೆ? 4/3 ಪೈ ಆರ್ ಕ್ಯೂಬ್ ಆಗುತ್ತೆ. ಇದು ಅಷ್ಟೇ 4/3 ಪೈ ಆರ್ ಕ್ಯೂಬ್ ಆಗುತ್ತಲ್ವಾ? ಐ ಕ್ಯಾನ್ ಟೇಕ್ 4/3 ಪೈ ಕಾಮನ್. 4/3 ಪೈ ಕಾಮನ್ ತೆಗೆದ್ರೆ ಏನಾಗುತ್ತೆ? ಇದು ನೋಡಿ, ಇದರಿಂದ 4/3 R2 cube
R1 ಕ್ಯೂಬ್ ಅಲ್ವಾ, R1 ಪ್ಲಸ್ R2 ಹೋಲ್ ಕ್ಯೂಬ್ ಆಗುತ್ತೆ ಇಸ್ ಈಕ್ವಲ್ ಟು 880 ಆಗುತ್ತೆ. ಇದು ಕ್ಲಿಯರ್ ಆಯ್ತಲ್ಲ ಇದರಿಂದ? ಈಗ ಏನ್ ಮಾಡೋಣ? R1 plus R2 10 ತಗೋಬೋದು. R1 plus R2 10 ತಗೋ ಅಲ್ಲ R1 plus ಅಲ್ವಾ? ಅದ್ R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಬರುತ್ತೆ. ಸಾರಿ ಹೋಲ್ ಕ್ಯೂಬ್ ಬರಲ್ಲ ಇದು. ಹೌದೌದು ಇಲ್ಲ ಹಂಗ್ ಬರುತ್ತೆ. ತಪ್ಪು ಇದು ಹೋಲ್ ಕ್ಯೂಬ್ ಅಲ್ಲ ಬರುತ್ತೆ. ಇದು ಏನ್ ಬರುತ್ತೆ? ಸಪ್ರೇಟ್ ಕ್ಯೂಬ್ ಬರುತ್ತೆ. ದಿಸ್ ಇಸ್ ವಾಟ್ R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಆಗುತ್ತೆ. ಈ ಕರೆಕ್ಟ್ ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಬಿಡಿ. R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ? 880. ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಬರ್ತೀನಿ ನಾನು. 880 ಇಂಟು 3 ಡಿವೈಡೆಡ್ ಬೈ 4 ಆಗುತ್ತೆ. ಇದು ಪೈ ಕೆಳಗಡೆ ಹೋಗುತ್ತೆ, 22/7 ಆಗುತ್ತೆ. ಅದನ್ನ ಏನಾಗುತ್ತೆ 7 ಬೈ ಇಂಟು 7 ಡಿವೈಡ್ ಬೈ 22 ಅಂತ ಬರಿಬೋದು ಹಂಗೆ. ಈಗ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ಹಂಗೆ ನೋಡ್ತಾ ಬನ್ನಿ. ಸೊ 4 ಇಂದ ಇದು ಕ್ಯಾನ್ಸಲ್ ಆಗುತ್ತಾ? 22 ones are 22 ones are 4 22 twos. 21 4 40 ಬರುತ್ತಲ್ವಾ? 1 ಇದು 10 ಬರುತ್ತೆ. ಸೊ 30 2 10 ಬರುತ್ತೆ. R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಇಸ್ ಅಲ್ಲ, ಸಿಂಪ್ಲಿಫೈ ಮಾಡಿ ಅದು 210. ಏನಾಗುತ್ತೆ ಈಗ ಅದು? ಈಗ ನೀವೇನ್ ಮಾಡ್ಬೇಕಂತ ಅಂದ್ರೆ R1 ಪ್ಲಸ್ R2 R1 ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು 210 ಬಂದ್ಬಿಡುತ್ತಾ? ಅದನ್ನ ಅಲ್ಲಿ ಇಟ್ಕೊಳ್ಳಿ. ಈಗ ಏನ್ ಮಾಡಿ, ಈಗ ನಮಗೆ ಮೇಯ್ನ್ ಆಗಿ ಬೇಕಿರೋದು ಪ್ರಾಡಕ್ಟ್ ನ ಇದರಿಂದ ತೆಗಿಯಕ್ಕಾಗಲ್ಲ. ಈ ಡೇಟಾ ಅಲ್ಲಿ ಇಟ್ಕೊಳ್ಳಿ. ಈಗ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಕ್ಯೂಬಿಂಗ್ ಇಲ್ಲಾಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಕ್ ಬರೋದು. ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡಿ. ಕ್ಯೂಬ್ ಆನ್ ಬೋತ್ ಸೈಡ್ಸ್ ಮಾಡಿ. ಈ ಈಕ್ವೇಶನ್ ಕ್ಯೂಬ್ ಮಾಡ್ಬಿಡಿ. ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ? R1 ಪ್ಲಸ್ R2 ಹೋಲ್ ಕ್ಯೂಬ್ ಆಗುತ್ತಲ್ವಾ? R1 ಪ್ಲಸ್ R2 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? 1000 ಆಗ್ಬಿಡುತ್ತೆ. ಈಗ A ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಲ್ವಾ ಎಲ್ರಿಗೂ? A ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, A ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3R1 R2 3AB ಇಂಟು A ಪ್ಲಸ್ ಬಿ R1 ಪ್ಲಸ್ R2 ಇಸ್ ಈಕ್ವಲ್ ಟು 1000 ಆಗ್ಬಿಡುತ್ತೆ. ಸೊ ಈಗ ಏನ್ ಮಾಡೋಣ? R1 R2 ಗೊತ್ತು. R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಗೊತ್ತು ಎಷ್ಟು? 210 ಪ್ಲಸ್ 3 ಇಂಟು ಈ ಪ್ರಾಡಕ್ಟೇ ನಮಗೆ ಬೇಕಿರೋದು. ಇಲ್ಲಿ ಏನಾದ್ರೂ ಸ್ಕ್ವೇರ್ ಇದ್ದಿದ್ರೆ ನಾವು A ಪ್ಲಸ್ ಬಿ ಹೋಲ್ ಸ್ಕ್ವೇರೇ ಮಾಡ್ಬಿಡುತ್ತೆ. ಯಾಕಂದ್ರೆ ಅದರಲ್ಲೂ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲೂ 2R1 R2 ಬರುತ್ತೆ. ಬಟ್ ಅದನ್ನ ತಗೊಂಡ್ರೆ ನಮ್ಗೆ ಆನ್ಸರ್ ಸಿಗೋದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಒಂದು ಎಕ್ಸ್ಪ್ರೆಷನ್ ನ ಕ್ಯೂಬ್ ಅಲ್ಲಿ ಡಿಡ್ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ. ಸೊ A ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ 3R1 ಇಂಟು R1 ಪ್ಲಸ್ R2 ಇಸ್ ಅಗೈನ್ 10. ಸೊ ಇಟ್ ಇಸ್ ಈಕ್ವಲ್ ಟು 1000. ಸೊ ಸಿಂಪ್ಲಿಫೈ ದಿಸ್, ಯು ವಿಲ್ ಗೆಟ್ ದಿ ಆನ್ಸರ್. So 30 R1 R2 is equal to 1000 minus 210 is what? 790 ಬರುತ್ತೆ ಸರ್. ಆಪ್ಷನ್ 2 26 1/3 26 1/3 ಬರುತ್ತಾ? 79/3 ಬರುತ್ತೆ ಸರ್ ಅದು. ಸೊ 79/3 3 1s 3 2s 6 1 3 8s sorry 3 6 18 1 remainder. So 3 26 1/3. Yes.
ನೆಕ್ಸ್ಟ್ ಕ್ವಶನ್ ಇದು ಮಾಡಿ. ಬಂತ? ಏನ್ ಆನ್ಸರ್ ಇದೆ? If the radius of the sphere is doubled, if the radius of the sphere is doubled, its volume becomes radius of this first volume. What is the volume formula? Very good. 1/3 pi r cube. If that is doubled, if the radius is doubled radius is doubled ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೋಡಿ ಇದು v1 ಅನ್ಕೊಳ್ಳೋಣ. ಸೊ v2 ಏನಾಗುತ್ತೆ ರೇಡಿಯಸ್ ಡಬಲ್ ಮಾಡ್ಬಿಡೋಣ. 4/3 pi ಹಂಗೆ ಇಟ್ಕೊಳ್ಳೋಣ. ಇಟ್ ಈಸ್ 2r ಹೋಲ್ ಕ್ಯೂಬ್ ಆಗ್ಬಿಡುತ್ತೆ. ಡಬಲ್ ಮಾಡ್ತಾ ಇದೀನಿ. ಇಲ್ಲಿ ರೇಡಿಯಸ್ ಏನಿದೆ ಅದನ್ನು ಡಬಲ್ ಮಾಡ್ತೀನಿ ವಾಲ್ಯೂಮ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 4/3 pi r ಕ್ಯೂಬ್ ಹಂಗೆ ಇರುತ್ತೆ ಇಂಟು 8 ಆಗುತ್ತೆ. ಅಥವಾ 2 ಕ್ಯೂಬ್ is 8. So which is again equal to, this is the volume of, this is v1 alwa, v1 into 8. So we have the relationship v2 is equal to 8 times v1. So 8 times. The radii of two spheres are in the ratio 3:2. Their volume will be in the ratio. The radii of two spheres are in the ratio ತಗೊಂಡ್ಬಿಡಿ. radii is, so r1 divided by r2 is equal to 3/2. Their volumes ಏನಾಗುತ್ತೆ ಅಂತ ಕೇಳಿದ್ರೆ, so v1 by v2 is equal to 4/3 pi r1 cube divided by 4/3 pi r2 cube. ಸೊ ಇದು ಕ್ಯಾನ್ಸಲ್ ಆಯ್ತು. r1 ಕ್ಯೂಬ್ ಅಂತಂದ್ರೆ ಎಷ್ಟು ಬರುತ್ತೆ? 3 ಕ್ಯೂಬ್ 27/8. 27:8. ಇದು ಮಾಡಿ. What is given? The total surface area of the solid hemisphere is total surface area given. The volume of the hemisphere ಕೇಳಿದ್ದಾರೆ. ವಾಲ್ಯೂಮ್ ಆಫ್ ದಿ ಹೆಮಿಸ್ಫಿಯರ್ ಏನಾಗುತ್ತೆ? ಫಾರ್ಮುಲಾ ಹೇಳ್ಬಿಡಿ ಫಸ್ಟ್. 2/3 pi r cube. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು 2/3 pi r cube. pi r ಬರ್ಕೊಂಬೋಣ, pi r cube. ಬಟ್ ಅವ್ರು ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ? ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ಹೆಮಿಸ್ಫಿಯರ್ಗೆ? 2 pi r ಅಲ್ಲ, ಇದು 3 pi r. ಕರ್ವ್ಡ್ ಅಂದ್ರೆ ಎಷ್ಟಾಗುತ್ತೆ? 2 pi r ಸ್ಕ್ವೇರ್ ಆಗುತ್ತೆ. ಬಟ್ ಇದು ಎಷ್ಟಾಗುತ್ತೆ ಈಗ? ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ವಾಟ್? ಎಷ್ಟು? 3 pi r ಸ್ಕ್ವೇರ್ ಅಂದ್ರೆ ವಿಚ್ ಇಸ್ ಈಕ್ವಲ್ ಟು 108 pi. ಸೊ pi get cancelled. So 108 ಇಂದ ಡಿವೈಡ್ ಮಾಡಿ. r ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? r is equal to 6 ಬರುತ್ತೆ ಸರ್. 36 ಬರುತ್ತೆ. r is equal to 6 ಬರುತ್ತಾ? r is equal to 6 ಹಾಕ್ಬಿಡಿ ಇಲ್ಲಿ. ಸೊ r is equal to 2/3 pi 6 ಆಗುತ್ತೆ. 6 ಕ್ಯೂಬ್ ಎಷ್ಟಾಗತ್ತಪ್ಪ? 6 into 6 into 6. 3 1s 3 2s 4 ಅರಲ್ಲ 36 72 144. 144 pi. 144 pi.
144 pi. ಇದು the surface areas of two spheres are in the ratio. Surface area ratio ಕೊಟ್ಟಿರೋದವರು. Surface area ಫಾರ್ಮುಲಾ ಏನು? 4 pi r. Yes, 4 pi r square. I mean r1 square ತಗೊಂಡ್ಬಿಡೋಣ. Divided by 4 pi r2 square. They are in the ratio 4/9. Their volumes ಅಂದ್ರೆ 4/4 ಕ್ಯಾನ್ಸಲ್ ಮಾಡಿ r1 ಸ್ಕ್ವೇರ್ ಬಟ್ ನನಗೆ r1/r2 ಹೋಲ್ ಕ್ಯೂಬ್ ಬೇಕು ತಾನೆ ಈಗ. ಇಲ್ಲಾಂದ್ರೆ r1 r2 ಕಂಡಿಡ್ಕೊಂಬಿಡಿ ಬೆಟರ್ ಅಂದ್ರೆ. ಸೊ r1/r2 ಏನಾಗುತ್ತೆ, ರೂಟ್ ಹಾಕೊಂಡ್ಬಿಟ್ರೆ 2/3 ಬರುತ್ತೆ. ಹೌದಾ? ಸೊ ಈಗ ರೇಷಿಯೋಸ್ ಆಫ್ ದರ್ ವಾಲ್ಯೂಮ್ ಅಂದ್ರೆ ಏನಾಗುತ್ತೆ, v1/v2 is equal to ಮೇನ್ ಆಗಿ 4/3 ಪೈ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾನು ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ. r1 ಕ್ಯೂಬ್ ಮೇಲೆ ಬರುತ್ತೆ, ಇಲ್ಲಿ r2 ಕ್ಯೂಬ್ ಬರುತ್ತೆ. ಸೊ 8/r1 ಅಂದ್ರೆ 8, ಐ ಮೀನ್ 2 ಕ್ಯೂಬ್ ಬೈ 3 ಅಂದ್ರೆ 27. ಸೊ 8:27. ನೋಡಿ, ದ ರೇಷಿಯೋಸ್ ಆಫ್ ದರ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಕ್ಯೂಬ್ ಆಫ್ ದಿ ರೇಷಿಯೋಸ್ ಆಫ್ ದ ರೇಡಿಯೈ. ಇದು ಈ ರಿಲೇಶನ್ಶಿಪ್. ಯಾಕಂದ್ರೆ 4/3 ಪೈ 4/3 ಪೈ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಡೈರೆಕ್ಟ್ ಆಗಿ ಬರ್ಕೊಳ್ಳೋದು ಗೊತ್ತಿರಬೇಕು. ಇದು ನೋಡಿ, a sphere and a hemisphere have the same volume. Sphere and hemisphere have the same volume. The ratio of their radii ಏನಂತ ಕೇಳಿದ್ದಾರೆ. ಸೊ ದ ಸ್ಪಿಯರ್ ರೇಷಿಯೋ ತಗೊಂಬಿಡಿ ಫಸ್ಟ್. ಅಲ್ಲ, ಸೇಮ್ ವಾಲ್ಯೂಮ್ ಅಂತ ಹೇಳಿದಾರಲ್ವಾ, ಅಂದ್ರೆ ಹೆಂಗ್ ತಗೊಳ್ಳೋಣ, v1/v2 ತಗೊಂಡ್ಬಿಡೋಣ. v1/v2 ತಗೊಂಡ್ಬಿಡೋಣ. v1/v2 is equal to ವಾಲ್ಯೂಮ್ 1 ಅನ್ನು ನಾನು ಏನಾದ್ರು ಹಿಂಗೆ ಕನ್ಫ್ಯೂಷನ್ ಆಗಿದೆ, ವಾಲ್ಯೂಮ್ ಆಫ್ ಸ್ಪಿಯರ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ತಗೊಂತೀನಿ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಾಗುತ್ತೆ, 4/3 pi r cube. 4/3 pi r ಕ್ಯೂಬ್ ಆಗುತ್ತೆ. ಹೆಮಿಸ್ಪಿಯರ್ದು 4/3 pi 2/3 pi ಕ್ಯಾಪಿಟಲ್ ಆರ್ ಕ್ಯೂಬ್ ಅಂತ ತಗೋತೀನಿ. ಏನ್ ಕ್ಯಾನ್ಸಲ್ ಆಗುತ್ತೆ, 2/3 ಐ ಮೀನ್ ಇದು ಏನಾಗುತ್ತೆ, ಈ ಕಡೆ ವಾಲ್ಯೂಮ್ ಇವೆರಡು ಏನಾಗುತ್ತೆ, ಈಕ್ವಲ್ ಇದಲ್ಲ, ಅಂದ್ರೆ 1 ಆಗುತ್ತೆ ಇದು. ಸಿನ್ಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್ ಇಸ್ ಸೇಮ್, ಐ ಕ್ಯಾನ್ ಕ್ಯಾನ್ಸಲ್ ದೇಮ್. ಸೊ ಇದು 1 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಪೈ ಕ್ಯಾನ್ಸಲ್ ಆಯ್ತು, 3 ಕ್ಯಾನ್ಸಲ್ ಆಯ್ತು, ಇದು 2 ಆಗುತ್ತೆ. ಸೊ ಫೈನಲಿ ಐ ಗಾಟ್ ದ ರಿಸಲ್ಟ್ ಆಸ್ 1/2 is equal to r1 by capital R whole cube ಅಂತ ಬರಿಬೋದಾ? So then what is the ratio? R/R is equal to what? 1/cube root of ಯಾಕೆ ಇಲ್ಲ, ಇದು 3 ನ ರೈಸ್ ಮಾಡಿದ್ರೆ ಇಲ್ಲಿ ಕ್ಯೂಬ್ ರೂಟ್ ಆಗ್ಬಿಡುತ್ತೆ. ಸೊ ಇಟ್ ಇಂಪ್ಲೈಸ್ ಹೆಂಗೆ ಅಂದ್ರೆ R/R is equal to ಕ್ಯೂಬ್ ರೂಟ್ ಆಫ್ 1/2 ಆಗುತ್ತೆ. ಹೌದಲ್ವಾ? ಸೊ ದಟ್ ಐ ಕ್ಯಾನ್ ರೈಟ್ ಆಸ್ 1 divided by ಕ್ಯೂಬ್ ರೂಟ್ ಆಫ್ 2 ಆಗುತ್ತೆ. ಸೊ ದ ಆನ್ಸರ್ ಇಸ್ 4. ಅರ್ಥ ಆಯ್ತಾ ಇದು? ಸರ್, ಅದು ವಾಲ್ಯೂಮ್ ಸೇಮ್ ಅಂತ ಕೊಟ್ಟಾಗ ನಾವು ರೇಡಿಯಸ್ ನ ಡಿಫ್ರೆಂಟ್ ಆಗೇ ತಗೋಬೇಕಾ? ನೀವು ತಪ್ಪು ತಿಳ್ಕೊಂಡಿದ್ರೆ ಏನಂದ್ರೆ, ಸ್ಪಿಯರ್ ಇದೆಯಲ್ಲ, ಇದು ಯಾವುದೋ ಒಂದು ಸ್ಪಿಯರ್, ಇದು ಯಾವುದೋ ಒಂದು ಹೆಮಿಸ್ಪಿಯರ್, ಅವೆರಡದು ವಾಲ್ಯೂಮ್. ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಅದೇ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ಗೆ ಈಕ್ವಲ್ ಆಗಿರೋ ಚಾನ್ಸೇ ಇಲ್ಲ. ಹೌದ್ ತಾನೆ? ಇದು ಬೇರೆ, ಇದೇ ಬೇರೆ ಸ್ಪಿಯರ್, ಇದೇ ಬೇರೆ ಸ್ಪಿಯರ್.
ಅರ್ಥ ಆಗ್ತಿದೆಯಾ ಅಂತಿರೋದು? ವಾಲ್ಯೂಮ್ ಆಫ್ ಸ್ಪಿಯರ್ ಕೆನಾಟ್ ಬಿ ಈಕ್ವಲ್ ಟು ಇಟ್ಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಒಂದು ಸ್ಪಿಯರ್ದು ವಾಲ್ಯೂಮು ಅದೇ ಸ್ಪಿಯರ್ದು ಅರ್ಧ ವಾಲ್ಯೂಮ್ ಈಕ್ವಲ್ ಆಗಿರೋ ಚಾನ್ಸ್ ಇದೆಯಾ? ಇಲ್ಲ. ಅಂದ್ರೆ ಇದು ಬೇರೆದು, ಹೆಮಿಸ್ಫಿಯರ್ ಬೇರೆ ಯಾವ್ದೋ ಹೆಮಿಸ್ಫಿಯರ್, ಇದು ಬೇರೆ, ಅದಕ್ಕೆ ಡಿಫ್ರೆಂಟ್ ತಗೊಂಡಿದ್ದೀನಿ. ಯಾಕಂದ್ರೆ ಇದ್ರದ್ದು ರೇಡಿಯಸ್ ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. ಹೆಮಿಸ್ಫಿಯರ್ದು ರೇಡಿಯಸ್ ಸೇಮ್ ಆಗ್ಬಿಡ್ತಿತ್ತು ಅವಾಗ. ಅಲ್ಲ, ಈಗ ರೇಡಿಯಸ್ ಸೇಮ್ ತಗೊಂಡ್ರೆ ಅಲ್ಲಿ ದೇರ್ ಇಸ್ ನಥಿಂಗ್ ಟು ಪ್ರೂವ್. ಪ್ರಾಬ್ಲಮ್ಮೇ ಅದು ರಾಂಗ್ ಆಗುತ್ತೆ. ಅದು ಸೇಮ್ ತಗೊಂಡ್ ಮಾಡ್ದೆ ಸರ್, ಅದು 2:1 ಬರುತ್ತೆ, ರಾಂಗ್ ಆಯ್ತು. ಹೌದು. ಸರ್ 1/2 ಹೇಗ್ ಬರ್ಕೊಂಡ್ರಿ ಅದು? ತಪ್ಪದ ಏನಾದ್ರು ನಾನು ಸರ್ 2/1 ಮಾಡಿದೆ. ಅದು ನಾವೇ ಕ್ವಶನ್ ಓದ್ಕೊಳ್ಳೋದೇ ತಪ್ಪು ನೋಡಿದೀವಿ. ನೋಡೋಣ. ಎ ಸ್ಪಿಯರ್ ಅಂಡ್ ಎ ಹೆಮಿಸ್ಫಿಯರ್ ಹ್ಯಾವ್ ದ ಸೇಮ್ ವಾಲ್ಯೂಮ್. ಕರೆಕ್ಟ್ ಆಗಿದೆ ಸರ್. VS = VH ಅಂತ ತಗೊಂಡ್ರು ಸೇಮ್ ಬರುತ್ತೆ ಸರ್. ಹೌದು. ವಾಲ್ಯೂಮ್ ಆಫ್ ಸ್ಪಿಯರ್ = ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ತಗೊಂಡು ಮಾಡಿದ್ರು ಸೇಮ್. ಹೌದು, ಸೇಮ್ ಬರುತ್ತೆ. ಹಂಗಾಗಿ ಇದೇನ್ ಪ್ರಾಬ್ಲಮ್ ಆಗಲ್ಲ ಬಿಡಿ. ಯಾಕಂದ್ರೆ ಇಲ್ಲಿ ರೇಷಿಯೋಸ್ ಈಕ್ವಲ್ ಇರೋದ್ರಿಂದ ಇಫ್ ಐ ಟೇಕ್ ದ ರೆಸಿಪ್ರೊಕಲ್ ಆಲ್ಸೋ ಸೇಮ್ ಥಿಂಗ್. ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಅಂತ ತಪ್ಪು ಮಾಡಿದೀನಿ ಬಿಡಿ. ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ? ಕರೆಕ್ಟ್ ಇದೆ ಸರ್. ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ ನೋಡಿ. ಈ ಕಡೆ ಇಲ್ಲಿ 1 ಇದೆಯಲ್ವಾ? ಈ 2 ಏನಿದೆ ಇಲ್ಲಿರೋದ್ನ ಸರ್ ಅದು 2:1 ಆಗ್ಬೇಕಲ್ವಾ? 2/1 1/2 ಆಗುತ್ತೆ. 1/2 ಆಗುತ್ತೆ. ಇಲ್ಲಿ ಮೇಲಲ್ವಾ 2 ಇರೋದು? ಅದ್ ಕೆಳಗಡೆ ಬಂದ್ರೆ ಏನಾಗುತ್ತೆ? 2 ಇಲ್ಲ ಆಗುತ್ತೆ, ಕೆಳಗಡೆ ಹೋಗುತ್ತಲ್ಲ. ಓಕೆ. ಇಲ್ಲಿ 2 1s 2 2s ಕ್ಯಾನ್ಸಲ್ ಮಾಡಿದೀನಿ ನೋಡಿ. ಇಲ್ಲಿ ಈ 2 ನ ಕೆಳಗಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀನಿ, ಅವಾಗ ಇಲ್ಲಿ /2 ಆಗ್ಬಿಡುತ್ತೆ ಇಲ್ಲಿ. ಅರ್ಥ ಆಯ್ತಾ? ಓಕೆ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಏನು ಹೊಸ ಸರ್ಕಾರಗಳು ಬರ್ತಿದೆ, ಬೇಗ ಒಳ್ಳೊಳ್ಳೆ ನೋಟಿಫಿಕೇಶನ್ ಆಗ್ತವೇನೋ. ನೋಡೋಣ. ನಮ್ಗೆ ಯಾವ್ದೇ ಸರ್ಕಾರ ಬಂದ್ರು ಕೂಡ ನಮ್ಗೆ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಒಳ್ಳೇದಾದ್ರೆ ಸಾಕು. ಓಕೆ, ಸಾಲ್ವ್ ದಿಸ್. ಎ ಸಾಲಿಡ್ ಸ್ಪಿಯರ್ ಆಫ್ 6 centimeter diameter is melted and recast into 8 solids. ಇದೇ ತರ ಮಾಡಿದ್ವಿ ಅನ್ಸುತ್ತೆ. ಓಕೆ, ಮಾಡಿ. ಅದು ಉಲ್ಟಾ ಮಾಡಿದ್ವಿ. ಇವಾಗ ವಾಲ್ಯೂಮ್ ಈಕ್ವಲ್ ತಗೊಳ್ಳಿ ಅಷ್ಟೇ. ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ದಿ ಲಾರ್ಜರ್ ಸ್ಪಿಯರ್? Radius is equal to what? 3 centimeter. The unit is diameter. The radius is 3 centimeter. ವಾಲ್ಯೂಮ್ ಕಂಡುಹಿಡ್ಕೊಂಡ್ಬಿಡಿ. ವಾಲ್ಯೂಮ್ ನೋಡಿ, ಯಾವುದೇ ರೀಕಾಸ್ಟ್ ಅಂತ ಮೆಲ್ಟೆಡ್ ಅಂಡ್ ರೀಕಾಸ್ಟ್ ಅಂತ ಕೇಳಿದ್ರೆ ಕ್ವಶನ್ ಅಲ್ಲಿ ಒಂದು ನೆನಪಲ್ಲಿ ಇರ್ಲಿ, ವಾಲ್ಯೂಮ್ ಸೇಮ್ ಇರುತ್ತೆ ಅಂತ. ಓಕೆನಾ? ವಾಲ್ಯೂಮ್ ಯಾವತ್ತೂ ಚೇಂಜ್ ಆಗಲ್ಲ. ನೀವು ಮೆಲ್ಟ್ ಮಾಡಿ ಅದು ಇದು ಮಾಡಿದ್ರೆ ವಾಲ್ಯೂಮ್ ಚೇಂಜ್ ಆಗಲ್ಲ. ವಾಲ್ಯೂಮ್ ಏನಾಗುತ್ತೆ ಇದಕ್ಕೆ? ವಾಲ್ಯೂಮ್ is equal to ಏನಾಗುತ್ತೆ? 4/3πr³ ಅಂದ್ರೆ ಎಷ್ಟಾಗುತ್ತೆ? 3 ಸ್ಕ್ವೇರ್ ಅಂದ್ರೆ ಮಾಡಿ r³. ಇದು 2, ಇದು 1 ಕ್ಯಾನ್ಸಲ್ ಆಯ್ತು. 3 ಸ್ಕ್ವೇರ್ 9, 9 4 36 π ಆಗುತ್ತೆ. ಕ್ಲಿಯರಾ? ಮಳೆ ಜೋರಾಗಿ ಬರ್ತಾ ಇದೆ. $36 ಬಂತಾ? ಸೊ ಇವಾಗ ಏನ್ ಮಾಡ್ಬೇಕು ನಾನೀಗ? ದಿಸ್ ವಿಲ್ ಬಿ ಈಕ್ವಲ್ ಟು, ನನಗೆ ಸ್ಮಾಲರ್ ಸ್ಪಿಯರ್ ರೇಡಿಯಸ್ ಬೇಕಲ್ವಾ? ಸೊ ಇನ್ನೊಂದು ಸ್ಮಾಲರ್ ಸ್ಪಿಯರ್ ರೇಡಿಯಸ್ ಈಕ್ವಲ್. ಸ್ಮಾಲರ್ ಸ್ಪಿಯರ್ ಏನಾಗುತ್ತೆ ರೇಡಿಯಸ್? ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್? 4/3π. ರೇಡಿಯಸ್ ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾಗಿರೋದು. ಸೊ ಇದನ್ನ ಒಂದು ಕ್ಯಾಪಿಟಲ್ ಆರ್ ಅಂತ ತಗೊಳ್ಳ. ಕ್ಯಾಪಿಟಲ್ ಆರ್
ಕ್ಯೂಬ್ ಅಂತ ತಗೊಳ್ಳೋಣ. ಓಕೆ, ವಿಚ್ ಇಸ್ ಈಕ್ವಲ್ ಟು ವಿ ಏನ್ ತಗೊಳ್ಳೋದು, ವಾಲ್ಯೂಮ್ ಆಫ್ ಲಾರ್ಜರ್ ಅಂತ ಅನ್ಕೊಂತೀನಿ, ಇದನ್ನ ಲಾರ್ಜ್ ವಿ ಎಲ್ ಅಂತ ಅನ್ಕೊಂತೀನಿ, ವಿ ಸ್ಮಾಲ್ ಅಂತ ಅನ್ಕೊಂತೀನಿ, ಸ್ಮಾಲರ್ ಸ್ಪಿಯರ್ಗಳಿವು. ಓಕೆನಾ, ಇದಕ್ಕೆ ಟೋಟಲ್ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? ಸೊ ವಾಲ್ಯೂಮ್ ಶುಡ್ ಬಿ ಈಕ್ವಲ್. ಸೊ ವಿ ಎಲ್ ಇಸ್ ಈಕ್ವಲ್ ಟು ವಾಟ್? 8 ಟೈಮ್ಸ್ ವಿ ಎಸ್ ಅಲ್ವಾ? ಸೊ ವಿ ಎಲ್ is 36 pi, which is equal to 8 times volume of larger is equal to 8 times the volume of smaller spheres. So it is 4 by 3 pi r cube. ನೋಟೇಶನ್ಸ್ ನಾನು ಯೂಶಲಿ ಬೇರೆ ಕಡೆ ಎಲ್ಲ ಕ್ಯಾಪಿಟಲ್ ಆರ್ ನ ದೊಡ್ಡದಕ್ಕೆ ತಗೊಂತಾರೆ. ನೋಟೇಶನ್ಸ್ ನೀವು ಏನ್ ಬೇಕಾದ್ರೆ, ಇಲ್ಲಾಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ R1 ಆಲ್ಸೋ, ನೋ ಪ್ರಾಬ್ಲಮ್. ಇದೆಷ್ಟಾಗುತ್ತೆ? 4 ಪೈ ಕ್ಯಾನ್ಸಲ್ ಆಗುತ್ತೆ, 4 1 4 9 ಅಂಡ್ ಐ ಕ್ಯಾನ್ ಸೇ 327 ಇದಾಗ್ಬಿಡುತ್ತಲ್ಲ ಡೈರೆಕ್ಟ್ಗೆ 27/8 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಆಗುತ್ತೆ. ಸೊ ರೈಸಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ? 27ಗೆ ರೂಟ್ ಏನಾಗುತ್ತೆ? 3 ಕ್ಯೂಬ್ ರೂಟ್ ಏನಾಗುತ್ತೆ? 3/2 ಆಗುತ್ತೆ. 3/2 ಬಂದ್ಬಿಟ್ಟು ಎಷ್ಟು? ಸೊ ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು 1.5 ಆಗುತ್ತೆ. Right. So what is given? The total surface area of the sphere is 8 square unit. The volume of the sphere. What is given? Total surface area. Total surface area formula ಏನು? 3 pi square is equal to 8 pi. So pi cancel ಆಯ್ತು. R square is equal to 4 pi r square. 4 pi r square. Oh sorry. Sorry. 4 pi r square ಅಲ್ವಾ? ಹೌದು 4 pi r square 1 ಇದು 2 ಆಗುತ್ತೆ. R square is equal to ಏನಾಗುತ್ತೆ? 2 ಆಗ್ಬಿಡುತ್ತೆ. ಸೊ R is equal to what? √2 ಆಗುತ್ತೆ. ಸೊ ವಾಲ್ಯೂಮ್ is equal to 4/3 pi r ಕ್ಯೂಬ್ ಆಗುತ್ತೆ, which is equal to 4/3 pi into √2 whole cube. So which is equal to 4/3 pi into 2√2. So which is equal to 8 √2/3 pi ಆಗುತ್ತೆ. 8√2 ಆಪ್ಷನ್ ಆಗುತ್ತೆ. Okay. ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಸೊ ನಾವು ಇವಾಗ ಟೋಟಲ್ ಆಗಿ ಸ್ಟಡಿ ಮಾಡಿದೀವಿ. ನಾವು ಸ್ಟಡಿ ಮಾಡ್ತಿರೋ ಸಾಲಿಡ್ ಫಿಗರ್ಸ್ ಬಂದ್ಬಿಟ್ಟು ಒಂದು ಕೋನು, ಇನ್ನೊಂದು ಯಾವುದು ಸ್ಪಿಯರ್ ಆಯ್ತು. ಕೋನ್ ಆಯ್ತು, ಸ್ಪಿಯರ್ ಆಯ್ತು. ನಾವು ವಿಲ್ ಡೀಲ್ ವಿತ್, ಬನ್ನಿ
Okay, so right circular cylinder. ಸೊ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ ಅಂದ್ರೆ ಏನಾಗುತ್ತೆ ನಮ್ಗೆ ಇದೆಲ್ಲ ಗೊತ್ತಿದೆ. ಡಯಾಮೀಟರ್ ಇಸ್ ಈಕ್ವಲ್ ಟು ವಾಟ್, ಅದರಲ್ಲಿ ದಿಸ್ ಇಸ್ ದ ಡಯಾಮೀಟರ್ ಅಂಡ್ ದಿಸ್ ಇಸ್ ದ ಹೈಟ್. ಪೆರಿಮೀಟರ್ ಆಫ್ ಡಯಾಮೀಟರ್ ಗೊತ್ತಿದೆ 2 times r. ಪೆರಿಮೀಟರ್ ಅಂತ ಅಂದ್ರೆ ಇದು ಏನಿದೆ, ಮತ್ತೆ ಇಲ್ಲಿ ಬೇಸ್ ಏರಿಯಾ ಅಂತ ಬರುತ್ತೆ. ಬೇಸ್ ಏರಿಯಾ ಅಂತ ಅಂದ್ರೆ ಎಷ್ಟಿರುತ್ತೆ ಬೇಸ್ ಏರಿಯಾ ಇಲ್ಲಿ? ಸರ್ಕಲ್. ಸರ್ಕಲ್, ಅದೇ ಬೇಸ್ ಏರಿಯಾ ಅಂತ ಅಂದ್ರೆ ಸರ್ಕಲ್ ಇರುತ್ತೆ. ನಿಮ್ಗೆ 2 ಬೇಸ್ ಏರಿಯಾ ಬರ್ತವೆ ಗೊತ್ತಲ್ವಾ ಇಲ್ಲಿ. ಸೊ ಒಂದು ಮೇಲೆ ಇಲ್ಲೊಂದು ಬರುತ್ತೆ ಬೇಸ್ ಏರಿಯಾ, ಸೊ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಒಂದಿರುತ್ತೆ. ಸೊ 2 ಬೇಸ್ ಏರಿಯಾ ಇರ್ತವೆ ಟೋಟಲ್ ಆಗಿ ಇಲ್ಲಿ. ಸೊ ದೆನ್ ಬೇಸ್ ಏರಿಯಾ ಇಸ್ ಈಕ್ವಲ್ ಟು ಫಾರ್ಮುಲಾ ಪೈ ಸರ್ಕಲ್ ಆಗಿರೋದ್ರಿಂದ ಪೈ r² ಆಗುತ್ತೆ. ಲ್ಯಾಟ್ರಲ್ ಸರ್ಫೇಸ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2πr h ಆಗುತ್ತೆ. ಸೊ ದಿಸ್ ಇಸ್ ದ ಸರ್ಕಂಫರೆನ್ಸ್, ದಿಸ್ ಇಸ್ ದ ಸರ್ಕಂಫರೆನ್ಸ್. Circumference of the circle is 2πr and the height is h. Therefore, lateral surface or curved surface is 2πr h, right? Then the total surface area in barutte. What will be the total surface area? Total surface area ಅಂತ ಅಂದ್ರೆ 2 times 2 ಫ್ಲಾಟ್ ಏರಿಯಾಸ್ ಬರ್ತವೆ, ಮೇಲೊಂದು ಕೆಳಗೊಂದು, ಅದು 2πr² ಆಗುತ್ತೆ. ಇನ್ನೊಂದು 2πr h ಆಗುತ್ತೆ. ಸೊ ಅವೆರಡರಲ್ಲೂ 2πr ಕಾಮನ್ ತೆಗೆದ್ರೆ you'll get r plus h. ಕ್ಲಿಯರ್ ಆಯ್ತಲ್ಲ? ವಾಲ್ಯೂಮ್ ಬಂದ್ಬಿಟ್ಟು πr² h. ಓಕೆನಾ? ಸೊ ಒಂದು ವಾಲ್ಯೂಮ್ ಹೆಂಗ್ ಕಂಡಿದೆ ಅಂತಂದ್ರೆ ಒಂದು ಫುಲ್ ಸರ್ಕಲ್ದು ವಾಲ್ಯೂಮ್ ಏರಿಯಾ ಬಂದ್ಬಿಟ್ಟು πr², ಟೋಟಲ್ ಇಷ್ಟು ಏರಿಯಾ, ಅದು ಹೈಟ್ ಆಗುತ್ತೆ. ಸೊ ಹೈಟ್ ಅಂದ್ರೆ πr² ಇಂಟು ಹೈಟ್ gives you the total volume of a cylinder. ಇಷ್ಟು ಫಾರ್ಮುಲಾಸ್ ನೆನಪಿರ್ಬೇಕು. ಇವೆಲ್ಲ ಏನು ಸುಮ್ಮನೆ ಕೊಟ್ಟಿರೋದು. ಬೇಸ್ ಏರಿಯಾ ಟೋಟಲ್ 2 ಬರ್ತವೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಅಂದ್ರೆ 2πr h. ಟೋಟಲ್ ಸರ್ಫೇಸ್ ಏರಿಯಾ ಅಂತ ಅಂದ್ರೆ ಬೇಸ್ ಏರಿಯಾ 2 times ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಸೊ ಇಷ್ಟು, ಮತ್ತೆ ವಾಲ್ಯೂಮ್ ಬಂದ್ಬಿಟ್ಟು πr² h. ನಿಮ್ಗೆ ಏನ್ ಮಾಡಿ ಅಂತಂದ್ರೆ ನಿಮ್ ಒಂದು ಸೀಟಲ್ಲಿ ಎಲ್ಲ ಬರ್ಕೊಂಡ್ಬಿಡಿ. ಸೊ ಸಿಲಿಂಡರ್ಗೆ ಏನೇನಾಗುತ್ತೆ ಫಾರ್ಮುಲಾಸ್ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ನಿಮ್ಗೆ ಎಲ್ಲ ಗೊತ್ತಾಗ್ತಿದೆ. ವಿಲ್ ಡೈರೆಕ್ಟ್ಲಿ ಮೂವ್ ಟು ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ನೋಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗೋಣ. ಓಕೆ, 2 circular cylinders of equal volume have their heights in the ratio 1:2, the ratio of the radii. Do it. ಏನ್ ಅಡಿಗೆ ಮಾಡೋದು ರಾತ್ರಿಗೆ? √2 1. So 2 right circular equal volume ಅಂದ್ರೆ ಏನಾಗುತ್ತೆ? ವಾಲ್ಯೂಮ್ ಬರ್ಕೊಳ್ಳಿ. ಸೊ V1/V2 is equal to what? 1 ಅಂತ ಬರ್ಕೋಬಹುದಾ? ಆರ್ ಎಲ್ಸ್ ಸೆಕೆಂಡ್ ಟೆಕ್ಸ್ 1 ಅಂತ ಬರ್ಕೋಬಹುದು. ಯಾಕಂದ್ರೆ ಈಕ್ವಲ್ ವಾಲ್ಯೂಮ್ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. V1 V2 ಕ್ಯಾನ್ಸಲ್ ಆಗುತ್ತೆ. V1 ಫಾರ್ಮುಲಾ ಏನು? πr1² h ಆಗುತ್ತೆ. ಸಾರಿ h1 ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ πr2² h2 ಆಗುತ್ತೆ. Is equal to 1. h1/h2 they have given it. So h1/h2 is equal to what? 1/2 ಆಗುತ್ತೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ r1² divided by r2² is equal to 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2/1 ಆಗುತ್ತೆ. ಸೊ ಇದನ್ನ ರೂಟ್ ಆ ಕಡೆ ತಗೊಂಡ್ರೆ ನಿಮಗೆ will get r1/r2 as √2 is to √2/1. So option 1 is correct. Clear?
Next. The volume of right circular cylinder whose height is 40 centimeter and circumference of its base is 66 centimeter. ನೋಡಿ ಒಂದು ಗೊತ್ತಿರಬೇಕು ನಿಮಗೆ, what is the volume of a right circular cylinder? Volume is equal to what? Pi r square h. ನಿಮಗೆ r ಬೇಕು, h ಬೇಕು. ಸೊ r ಮತ್ತೆ h ನಿಮಗೆ ಗೊತ್ತಿದ್ರೆ you can find the volume. So what is given? So height is given, so which is equal to pi final ಕೊಟ್ಟಿಲ್ವಾ ಅಂದ್ರೆ 22/7 into r ಕಂಡುಹಿಡಿಬೇಕು. r ಕಂಡುಹಿಡಿದಕ್ಕೆ ಒಂದು ಕ್ಲೂ ಕೊಟ್ಟಿದ್ದಾರೆ. The circumference is what they have given. So 2 pi r is equal to what? 2 pi r is equal to 66. Then 2 into 22/7 into r is equal to 66. 66. So 22 ones are 22 threes are. So ಏನಾಗುತ್ತೆ, r is equal to ಏನು ಬರುತ್ತೆ, 21/2 ಸಿಗುತ್ತೆ. r ನ ಇಲ್ಲ ಹಾಕಿ ಅಂದ್ರೆ 21 square divided by 4 ಆಗುತ್ತೆ. Into h ಎಷ್ಟಿದೆ, h 40. Simplify this and get the answer. So I can write, so 7, so 22/7 into ಇದನ್ನ 21 into 3 ಅಂತ ಬರೀಬೋದಾ, 7 3 21, 5 7 ಕ್ಯಾನ್ಸಲ್ ಆಗುತ್ತಲ್ಲ. 4 1s 4 10s into 10 ಆಗುತ್ತೆ. Finally you will get 13,860 centimeter cube. 13,860 ಆಯ್ತಾ? 13,860 centimeter cube. ಇದು ಮಾಡಿ, the base radii of two cylinders are in the ratio. I mean radii ಅಷ್ಟೇ, r1 by r2 they are given, it is 2/3 in the ratio, and their heights are in the ratio. Heights ratio also given, so h1 by h2 is 5/3. The ratio of their volumes. Simple alva. Volume formula ಏನಾಗುತ್ತೆ, pi r1 square h. So ಅಂದ್ರೆ v1 by v2 ಕೇಳಿದಾನೆ, which is equal to pi r2 square h. And next one 20:27. pi cancel. r1 by ಇದೆಷ್ಟಾಗುತ್ತೆ, r1 ಸ್ಕ್ವೇರ್ ಆದ್ರೆ ಏನಾಗುತ್ತೆ, 4/9. h1 by h2 ಎಷ್ಟು, 5/3. So 20:27, sir. 20:927. 20:27. ನೋಡಿ ಇವಾಗ ಸ್ಟಾರ್ಟಿಂಗ್ ಏನ್ ಮಾಡೋಣ ಅಂದ್ರೆ, ನಾವು ಈ ತರ ಅಂದ್ರೆ ನಿಮ್ಗೆ ಎಲ್ಲಾ ಫಾರ್ಮುಲಾಗು ಎಲ್ಲ ನಿಮ್ಗೆ ಆ ತರದ ಯಾವ ಏನೇನ್ ಡೇಟಾ ಕೊಟ್ರೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಅಟ್ ದಿ ಎಂಡ್ ಎಲ್ಲಾ ಸಾಲಿಡ್ ಫಿಗರ್ಸ್ ಮುಗ್ದ ಆದ್ಮೇಲೆ ಏನ್ ಮಾಡ್ತೀನಿ, ಎಲ್ಲ ಮಿಕ್ಸ್ಡ್ ಕ್ವಶನ್ಸ್ ತಗೋತೀನಿ. ಐ ಮೀನ್ ನಿಮ್ಗೆ ಕೋನು ಸ್ಪಿಯರು ಎಲ್ಲ ಮಿಕ್ಸ್ ಆಗಿರೋ ತರ. ಅಂದ್ರೆ ಒಂದ್ಸಲ ಹೆಂಗ್ ಕೊಡ್ತಾನೆ ಕ್ವಶನ್ ಅಂತಂದ್ರೆ, ಎರಡು ಕೋನ್ ನ ಮೆಲ್ಟ್ ಮಾಡಿ ಅದನ್ನ ಒಂದು ಸಿಲಿಂಡರ್ ಕನ್ವರ್ಟ್ ಮಾಡ್ತಾರೆ. ಈ ತರ ಕ್ವಶನ್ಸ್ ಗಳೆಲ್ಲ ಕೊಡ್ತಾರೆ ನಿಮ್ಗೆ. ಸೊ ಆ ತರ ಕ್ವಶನ್ಸ್ ಗಳನ್ನ ತಗೊಂತೀನಿ. ಅವಾಗ ಜನರಲೈಸ್ ಮಾತಾಡ್ಬೇಕಾಗುತ್ತೆ. ಇವಾಗ ಪರ್ಟಿಕ್ಯುಲರ್ ಒಂದೊಂದು ಟಾಪಿಕ್ ನಲ್ಲಿ ಏನೇ ಕ್ವಶನ್ಸ್ ಬರ್ತವೆ ಅವನು ಮಾತ್ರ ಹಾಕೋತಾ ಇದೀನಿ. ಯಾಕೆಂದ್ರೆ ನಿಮ್ಗೆ ಫಾರ್ಮುಲಾಸ್ ಯಾವ ತರ ಕೊಟ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. The curved surface area of the cylindrical pillar is 264 meter square and its volume is 924 meter cube. Find the ratio of its diameter and height. ಮಾಡ್ತಾ ಇದ್ದೀನಿ ನಿಮಿಷ.
ಓಕೆ ಹೇಳಿ ಬಂತ ಆನ್ಸರ್ 7:3. ಗುಡ್. ಸೊ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಲಿಂಡ್ರಿಕಲ್ ಪಿಲ್ಲರ್ ಇಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಗುತ್ತೆ 2 pi RH is equal to 264. 2 pi RH ಏನ್ ಕೊಟ್ಟಿದ್ದಾನೆ is equal to what 264 and volume is equal to ಏನು pi r square H is equal to 924. Find the ratio of this diameter and height ಅಂತ ಕೇಳಿದ್ದಾರೆ. ಹೆಂಗ್ ತಗೊಳ್ತೀರಾ 2 pi RH ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2 pi RH ಅಲ್ಲಿ ಅಂದ್ರೆ ಅದರಿಂದ ನಾವು ರೇಡಿಯಸ್ ಕಂಡುಹಿಡ್ಕೊಂಡ್ಬಿಡ್ಬೋದು ಅಂತೀರಾ? RH ಹಾಗೆ ಉಳಿಯುತ್ತೆ ಸರ್ ಎರಡರಲ್ಲೂ ಇನ್ ಟರ್ಮ್ಸ್ ಆಫ್ ಆರ್ ಅಲ್ಲಿ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡೋದು. ಹೌದು. ಈಗ ಹೆಂಗ್ ಬರ್ಕೋತೀರಾ ಅಂದ್ರೆ ದಿಸ್ ಇಂಪ್ಲೈಸ್ 2 pi 2 ಹಂಗೆ ಬರ್ಕೋತೀರಾ? Yes. ಅಲ್ಲ 2 into yes sir. 2 ಹಂಗೆ ಬರ್ಕೊಂಡ್ರಿ. pi r h ಅಂದ್ರೆ ಏನ್ ತಗೊಂತೀರಾ? 22/7 pi ವ್ಯಾಲ್ಯೂ. ಅಲ್ಲ ಒಂದ್ ಕೆಲಸ ಮಾಡ್ತೀರಾ ತಂದೆಲ್ಲ ಮಾಡ್ಬೇಕು. ಓಕೆ ಆಯ್ತು 22/7 RH ಮಾಡಿದ್ರಾ? Yes sir. ಇಲ್ಲ ನಾನು ಇನ್ನ ಡಿವೈಡ್ ಮಾಡಿದ್ರೆ ಏನಾದ್ರು ಬರುತ್ತಾ ಬೇಗ ಅಂತ ನೋಡ್ತಾ ಇದ್ದೆ. ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗ್ಬಿಟ್ಟು ಪೈ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ ಅಲ್ಲಿ ಏನಾದ್ರು ಬರುತ್ತಾ ಅಂದ್ರೆ ಬರುತ್ತಲ್ಲ ಅಲ್ಲಿ 6 ಈಸಿಯಾಗಿ ಸಿಕ್ಬಿಡುತ್ತಲ್ಲ. Yes sir. pi h ಕ್ಯಾನ್ಸಲ್ ಆಗುತ್ತೆ. ಅದು ಡಿವೈಡ್ ಮಾಡಿದ್ರೆ ನಿಮ್ಗೆ ಪೈ ಕ್ಯಾನ್ಸಲ್ ಆಗುತ್ತೆ, ಇನ್ನ ಆರ್ ಕ್ಯಾನ್ಸಲ್ ಆಗುತ್ತೆ, H ಕ್ಯಾನ್ಸಲ್ ಆಗುತ್ತೆ, 2/r ಬಂದ್ಬಿಡುತ್ತಲ್ವಾ? 2/r is equal to 264/924 ಬಂದ್ಬಿಡುತ್ತೆ. ಓಕೆ, ಸೊ ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. 2 ಇಂದ 2 1 2 1 3 2 ಇದು ಡಿವೈಡ್ ಆಗುತ್ತೆ ನೋಡಿ. ಏನಾದ್ರು ಮಲ್ಟಿಪಲ್ ಇದೆಯಾ? 1 3 2ಗೆ ಮೋಸ್ಟ್ಲಿ ಬರುತ್ತೆ ಅನ್ಸುತ್ತೆ. 7 ಬರುತ್ತಾ? 8 ಬರುತ್ತೆ. 33 3 3 4 12 7 ಬರುತ್ತೆ. 132 1 7 ಬರುತ್ತಲ್ಲ? Yes sir. 132 924 7. So therefore it implies r is equal to what? 7. r is equal to 7 ನ ಏನ್ ಮಾಡ್ಬೇಕು ಈಗ? ಏನು ಬೇಕಿರೋದು r is equal to 7. ಈಗ ಕೇಳಿರೋದು ಏನಪ್ಪಾ? ಫೈಂಡ್ ದ ರೇಷಿಯೋ ಆಫ್ ಇಟ್ಸ್ ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಎಷ್ಟಾಗುತ್ತೆ? 14. ಡಯಾಮೀಟರ್ 14 ಆಯ್ತದೆ. ವೈಸ್ ಆಫ್ r. ಡಯಾಮೀಟರ್ 14 ಆಯ್ತದೆ. ಈಗ ನಮಗೆ ಬೇಕಿರೋದು ಹೈಟ್ ಹೆಂಗ್ ಕಂಡುಹಿಡಿಬೇಕಪ್ಪ ಅಂದ್ರೆ ಇದಕ್ಕೆ ಹಾಕ್ಬಿಡಿ ಹೋಗ್ಲತ್ತ. 2 into 22/7 into 7 into h is equal to 264. 7 cancel ಆಯ್ತು. 11 ಹೋಗುತ್ತಾ? 11 2s 11 4s. Yes sir. 11 2s 11 4s 1s ಸಾರಿ ಇಲ್ಲೇ 2 ಆಗಿತ್ತಲ್ವಾ? 4 ಆಯ್ತು. 4 6 24. H is equal to 6 ಆಯ್ತು. ಈಗ ಅವ್ರು ಕೇಳಿರೋದು ರೇಷಿಯೋ ಬಂದ್ಬಿಟ್ಟು ಯಾವ್ದಾದ್ರು ರೇಷಿಯೋ ಡಯಾಮೀಟರ್ ಡಿವೈಡ್ ಬೈ 7:6 height ಕೇಳಿರೋದು. ಸೊ ಇಟ್ ಇಸ್ ಈಕ್ವಲ್ ಟು 14 ಡಯಾಮೀಟರ್ ಇಸ್ 14, height is 6, which is equal to 7:3. 7:3 is the answer. ಅರ್ಥ ಆಯ್ತಾ? ಇದನ್ನ ಕ್ಯಾನ್ಸಲ್ ಮಾಡಬೇಕು. ಸಿಂಪ್ಲೆಸ್ಟ್ ಇದರಲ್ಲಿ ಇಟ್ಟು ಅವಾಗ ರೇಷಿಯೋನ ಹೇಳ್ಬೇಕು ನಾವು. ಅರ್ಥ ಆಯ್ತಲ್ಲ ಇದು? ಇದ್ ಮಾಡಿ. ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್
The volume of right circular cylinder 14 centimeter height ಕೊಟ್ಟಿದ್ದಾನೆ is equal ಕ್ಯೂಬ್ ಎಲ್ಲ ಕೊಟ್ಬಿಟ್ಟಿದ್ದಾನ. ಕ್ಯೂಬ್ದು ಮಾಡ್ತೀರಾ? ಕ್ಯೂಬ್ದು ವಾಲ್ಯೂಮ್ ಗೊತ್ತಾ? ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಏನಾಗುತ್ತೆ? ಎ ಕ್ಯೂಬ್ ಆಗುತ್ತೆ. ವೇರ್ ಇಸ್ ಸೈಡ್, ಓಕೆನಾ? ಎಡ್ಜ್ ಕೂಡ ಕೊಟ್ಟಿದ್ದಾನೆ. ಸೊ ಟ್ರೈ ಮಾಡ್ಬೋದಾ? ಸಿಂಪಲ್ ಇದೆ, ಏನ್ ತೊಂದರೆ ಇಲ್ಲ, ಟ್ರೈ ಮಾಡ್ಬೋದು. ವಾಲ್ಯೂಮ್ the volume of right circular cylinder is equal to volume of ಅವರು KCP ಬುಕ್ ಅಲ್ಲೇ ಬಿಟ್ಟಿದ್ದಾರಂತ. ಕೆಮಿಸ್ಟ್ರಿ ಮೇಡಮ್ ತಗೊಂಡ್ಬಿಡಿ ಅಲ್ಲಿ. Volume of a right circular cylinder 4 centimeter height is equal to 5.2 centimeters, sir. ಬಂತಾ? ಗುಡ್. 5.2 ನ ಇನ್ನೊಂದ್ಸರಿ ವೆರಿಫೈ ಮಾಡಿ. Volume of cylinder is equal to what? Is equal to volume of cube. Volume of cube. Volume of cube. ವಾಲ್ಯೂಮ್ ಆಫ್ ಕ್ಯೂಬ್ ಕೊಟ್ಟಿದ್ದಾನೆ ಅಂದ್ರೆ ಸೈಡ್ ಕೊಟ್ಟಿದ್ದಾನ, ಎಡ್ಜ್ ಕೊಟ್ಟಿದ್ದಾನೆ ಅಂದ್ರೆ ಎ ಕ್ಯೂಬ್ ಅಂತ ಅಂದ್ರೆ ಏನು? 11 ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್ ಅಂದ್ಬಿಟ್ಟು ಎ ಕ್ಯೂಬ್, ಓಕೆನಾ? ಎ ಅಥವಾ ಎಕ್ಸ್ ಕ್ಯೂಬ್ ಅಂತ ಆದ್ರೂ ಅಂದ್ಕೊಳ್ಳಿ, ತೊಂದ್ರೆ ಇಲ್ಲ. ಸೊ 11 ಕ್ಯೂಬ್ ಆಗುತ್ತೆ. ವಾಲ್ಯೂಮ್ ಆಫ್ ಸಿಲಿಂಡರ್ಗೆ ಗೊತ್ತಿಲ್ಲ ಅಂದ್ರೆ ಐ ಮೀನ್ ಬೈ R square H. ಆರ್ ಸ್ಕ್ವೇರ್ ಹೆಚ್ ಕೊಟ್ಟಿದ್ದಾರೆ 14. ಇದನ್ನ ಸಿಂಪ್ಲಿಫೈ ಮಾಡಿ ಅಷ್ಟೇ. 22/7 into r square into 14. ಇದನ್ನ 11 into 11 into 11 ಅಂತ ಬರ್ಕೊಂಡ್ಬಿಡೋಣ. 11 2s 11 1s 7 1s 7 2s 2 2s 4 ಆಗುತ್ತೆ. r square is equal to 11 121/4 ಆಗುತ್ತೆ. r is equal to 11/2 ಆಗುತ್ತೆ. ಅಂದ್ರೆ ರೂಟ್ ಹಾಕಿದ್ರೆ 121ಗೆ 11, 4ಗೆ 2 ಆಗುತ್ತೆ. 11/2 ಎಷ್ಟಾಗುತ್ತೆ? 5.5 ಆಯ್ತಲ್ಲ. 5.2 ಆಪ್ಷನ್ ಎ. 5.5 5.5. ಸರಿ ಸರ್. 11ರಲ್ಲಿ ಅರ್ಧ 5.5. ಮಾಡಿ. If the volume of right circular cylinder is 9 pi h meter cube, where h is its height, then the diameter of the base of the cylinder is equal to. ಮಾಡಿ. Six, sir. Option 2. The diameter is equal to what? 6 2 times radius, which is equal to 2 3 6. ಇದು ಮಾಡಿ.
The right circular cylinder of height 16 centimeter is covered by ಅರ್ಥ ಆಯ್ತಾ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. is covered by a rectangular tin foil of size 16 centimeter rectangular. Volume of the cylinder ಕೇಳಿದ್ದಾರೆ ನೋಡಿ. ಅದು ಇದು ರೆಕ್ಟ್ಯಾಂಗ್ಯುಲರ್ ಒಂದು ಪೇಪರ್ ತರ ಏನೋ ಒಂದು ಟಿನ್ ಫಾಯಿಲ್ ಅಂತ ಅನ್ಕೊಳ್ಳಿ. ಓಕೆ, ಇದನ್ನ ಇದ್ರದ್ದು ಸೈಜ್ ಎಷ್ಟಿದೆ ಅಂತ ಅಂದ್ರೆ ಲೆಂತ್ ಜಾಸ್ತಿ ಆಗ್ಬೋದು. ಇದು 22 ಇದೆ, ಇದೆಷ್ಟಿದೆ 16 ಇದೆ ಇದ್ರ ಸೈಜ್. ಇದನ್ನ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಮಡಚಿದ್ರೆ ಅರ್ಥ ಮಾಡ್ಕೊಳ್ಳಿ. ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಹಿಂಗೆ ಮಡಿತಾ ಬಂದ್ರೆ ಇದನ್ನ ಈ ಡೈರೆಕ್ಷನ್ ಅಲ್ಲಿ ಹಿಂಗೆ ಮಡಿತೀವಿ, ಹಿಂಗೆ ಒಂದು ಪೇಪರ್ ಸುತ್ತೀವಿ ಗೊತ್ತಾ, ಆ ತರ. ಆ ತರ ಮಡಿಸಿದ್ರಾಗ ಇದ್ರ ನೋಡಿ, ನಾನು ಯಾಕೆ ಹಿಂಗೆ ತಗೊಂಡಿದ್ದೀನಿ ಹೇಳಿ, ಯಾಕೆ ನಾವು ಸರ್ ಈ ತರ ಮುಡ್ಸಕ್ಕಾಗ್ಲಿಲ್ಲ? 22 ಹಿಂಗೂ ಮುಡ್ಸ್ಬೋದಲ್ವಾ ನೀವು ಬೇಕಾದ್ರೆ, ಬಟ್ ನೀವು ಅರ್ಥ ಮಾಡ್ಕೋಬೇಕು ನೋಡಿ. ಇಲ್ಲಿ 16 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇಲ್ಲೂ ಹೈಟ್ 16 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೀವು ಈ ತರ ಈ ಕಡೆಯಿಂದ ಫೋಲ್ಡ್ ಮಾಡಿದಾಗಲೇ ನಮ್ಗೆ ದಿಸ್ ವಿಲ್ ಬಿ ದ ಹೈಟ್ ಆಗ್ಬಿಡುತ್ತೆ, ಹೈಟ್ ಆಫ್ ದ ಸಿಲಿಂಡರ್ ಆಗ್ಬಿಡುತ್ತೆ ಇದು. ಆವಾಗ ಹೈಟ್ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ಗೆ ಮ್ಯಾಚ್ ಆಗುತ್ತೆ. ಸೊ ಈಗ ನಾನ್ ನಿಮಗೆ ಕೇಳೋದು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಬೇಕು. ಈಗ ಇದನ್ನ ಸಿಲಿಂಡರ್ಗೆ ಮಾಡಿದಾಗ ನಮ್ಗೆ ಹೈಟ್ ಗೊತ್ತಾಯ್ತು 16 ಅಂತ. ನಮ್ಗೆ ಆರ್ ಗೊತ್ತಾಗುತ್ತಾ? ಆರ್ ಹೇಳ್ಬೋದಾ? ಆರ್ ಕೂಡ ಹೇಳ್ಬೋದು. ಈ ಲೆಂತ್ ಏನಿದೆ, ಈ ಲೆಂತ್ ಇದೇ ನಿಮ್ಮ ಸರ್ಕಂಫರೆನ್ಸ್ ಆಗುತ್ತೆ, ಒಪ್ಕೋತೀರಾ? ಈ 22 ಅನ್ನೋದು ಫೋಲ್ಡ್ ಮಾಡಿದಾಗ ಅವಾಗ 2πr is equal to what ಏನಂತ ಬರಿಬಹುದು? ಈಗ 22 ಅಂತ ಬರಿಬೋದಾ? ಸರ್ಕಂಫರೆನ್ಸ್ ಆಗ್ಬಿಡುತ್ತೆ ಅದು 22 ಅನ್ನೋದು ಹಿಂಗ್ ಮಡಿತಾಗ. ಸೊ ಅವಾಗ 2 × 22/7 into r is equal to 22 ಕ್ಯಾನ್ಸಲ್ ಆಗ್ತಿದೆ. ಸೊ r is equal to what? 7/2 ಆಗುತ್ತೆ. r is equal to 7/2. Substitute these two values ಅಷ್ಟೇ. ಸೊ ವಾಲ್ಯೂಮ್ is equal to what? ಏನಪ್ಪ ಫಾರ್ಮುಲಾ ಅದು? πr square h is equal to r square h 22/7. ಇಲ್ಲ ಅಂದ್ರೆ πr into rh ಅಂತ ಮಾಡ್ಬೋದಾ? ಬೆಟರು ಈ 22/7 ಕಾನ್ಸೆಪ್ಟ್ ತೆಗೆದ್ಬಿಟ್ಟು πr into rh ಅಂತ ಬರ್ಕೋತೀನಿ. πr ವ್ಯಾಲ್ಯೂ 11 ಅಂತ ಬರಿಬೋದಾ? πr ವ್ಯಾಲ್ಯೂ 2 ಆ ಕಡೆ ಹೋದ್ರೆ 11 ಆಗ್ಬಿಡುತ್ತೆ. ಇಂಟು r ಅಂದ್ರೆ ಗೊತ್ತು, r 7/2 into h is 16. So 2 1 2 8. ಸೊ ಎಷ್ಟು ಬರುತ್ತೆ? 616. 11 7 77. 11 7 77. 77 ಎಂಟ್ಲ 77 ಎಂಟ್ಲ ಬಿಡಿ 616 ಬರುತ್ತೆ. ಅರ್ಥ ಆಯ್ತಾ ಇದು? ಇದು ಮಾಡಿ. The radii of the base of two cylinders A and B are given in the ratio. They are given the ratio 3:2. ಅಂದ್ರೆ ಏನ್ ತಗೋಬೇಕು ನಾನೀಗ? ರೇಡಿಯಸ್ ಬೇಸ್ ಆಫ್ ಟೂ ಸಿಲಿಂಡರ್ಸ್ ಅಂದ್ರೆ R1 by R2 it is what? 3/2. Their height is in the ratio, height ಕೂಡ h1 by h2 ಅಂತ ತಗೊಂತೀನಿ, ಅದು n/1 ಅಂತ ಕೊಟ್ಟಿದ್ದಾರೆ, n:1. If the volume of cylinder A
ಅಂದ್ರೆ ಸಿಲಿಂಡರ್ ಎ ವಾಲ್ಯೂಮ್ ಆಫ್ ಎ ಅಂತಾನೆ ತಗೋಬೇಕಾ, ಇಲ್ಲಾಂದ್ರೆ ಬಿಡಿ ಆಯ್ತು. ವಾಲ್ಯೂಮ್ ಆಫ್ ಸಿಲಿಂಡರ್ ಎ ಈಸ್ 3 times ದಟ್ ಆಫ್ ಬಿ. ವ್ಯಾಲ್ಯೂ ಆಫ್ ಎನ್ ಕೇಳಿದಾರೆ, ಹೆಂಗ್ ಮಾಡ್ತೀರಾ? ಬರ್ಕೊಂಬಿಡಿ, ಫಾರ್ಮುಲಾ ಬರ್ಕೊಂಬಿಡಿ. ವಿ ಎ ಫಾರ್ಮುಲಾ ಏನಾಗುತ್ತೆ, ಪೈ ಆರ್ 1 ಸ್ಕ್ವೇರ್ ಎಚ್ 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 3 times ಪೈ ಆರ್ 2 ಸ್ಕ್ವೇರ್ ಬೈ 3 ಬರುತ್ತೆ ಸರ್. ಎಚ್ 2 ಬರುತ್ತೆ. ಪೈ ಕ್ಯಾನ್ಸಲ್ ಮಾಡ್ಕೋತೀರಾ, ಪೈ ಕ್ಯಾನ್ಸಲ್ ಮಾಡ್ಕೋತೀರಾ. ಈಗ ಏನ್ ತಗೋತೀರಾ ಅಂದ್ರೆ H1 by H2 ಹಿಂಗೆ ಸಿಂಪಲ್ ಆಯ್ತಲ್ಲ. R1 ಸ್ಕ್ವೇರ್ R1 by R2 ತಗೊಂಡ್ಬಿಟ್ಟು ಹೋಲ್ ಸ್ಕ್ವೇರ್ ತಗೊಂಡ್ಬಿಡಿ ಈ ಕಡೆ. ಇನ್ನೊಂದು H1 by H2 ತಗೊಂಡ್ಬಿಡಿ. H2 ಇವೆರಡನ್ನೂ ಈ ಕಡೆ ಕೆಳಗಡೆ ಕಳಿಸ್ತಿದ್ದೀನಿ. ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ 3 ಇದೆ. R1 by R2 ನನಗೆ ಗೊತ್ತು 3/2. 3/2 ಅಂದ್ರೆ ಎಷ್ಟಾಗುತ್ತೆ ಇದು? 9/4 ಆಗುತ್ತೆ. ಇಂಟು H1 by H2 is n/1 ಆಗುತ್ತೆ, which is equal to 3. Simplify this ಅಷ್ಟೇ. 3 1s 3 3s ಆಗುತ್ತೆ. So which implies n is equal to ಇದು 4 ಹಿಂಗೆ ಹೋಗುತ್ತೆ, 3 ಕೆಳಗಡೆ ಬರುತ್ತೆ, 4/3 ಆಗುತ್ತೆ. 4/3 ಆಪ್ಷನ್ ಎ ಇಸ್ ಕರೆಕ್ಟ್. The lateral surface area of cylinder is lateral surface area formula ಏನು? 2πr 2πr circumference into h ಮಾಡಿದಾಗ lateral surface area ಬರುತ್ತೆ. is equal to what? 1056. And its height is equal to 16. Find its volume. So volume is equal to ಏನು? pi r square h. ಸೊ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಹಿಂಗ್ ಬರ್ಕೊಂಬಿಡಿ, ಪೈ ಆರ್ ಎಚ್ ಅಂತ ಬರ್ಕೊಂಬಿಡಿ, ಇಂಟು ಆರ್ ಅಂತ ಬರ್ಕೋತೀರಾ. ಇದಕ್ಕೇನೋ ನೀವು ಏನಂತ ಹಾಕ್ತೀರಾ, 1056 ಅಲ್ಲಿ ಅರ್ಧ ಎಷ್ಟಾಗುತ್ತೆ? ಬೈಟ್ ನೋಡಿ, ಪೈ ಆರ್ ಎಚ್ ವ್ಯಾಲ್ಯೂ ಇದರಿಂದ ತಗೊಂಡ್ಬಿಡ್ತಿದ್ವಿ. ಪೈ ಆರ್ ಎಚ್ ವ್ಯಾಲ್ಯೂನ ಜಸ್ಟ್ ಆರ್ ಕಂಡಿಡಿಯಕ್ಕೆ ಅದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಪೈ ಆರ್ ಎಚ್ ಎಷ್ಟಾಗುತ್ತೆ ಈಗ? ಇದನ್ನ 528 ಆಗುತ್ತೆ. ಈಗ ಆರ್ ಕಂಡಿಡಿಬೇಕು ಈಗ. ಓಕೆ, ಈ ಆರ್ ಏನ್ ಮಾಡ್ತೀನಿ ಅಂತಂದ್ರೆ ಎಚ್ ನ ತಗೊಂಡು ಇಲ್ಲಿ ಹಾಕಿ ಆರ್ ಕಂಡಿಡ್ಕೊತೀನಿ. ಹೆಂಗೆ? 2 × 22/7 ಇಂಟು ಆರ್ ಕಂಡಿಡಿಬೇಕು. ಅಂಡ್ ಎಚ್ 16 is equal to 1056. ಸೊ ನೋಡಿ, 11 9 99, 11 2s 11 9s 99. ನೆಕ್ಸ್ಟ್ ಇದು 6 ಬರುತ್ತೆ, 6 11 6 ಆಯ್ತಾ? 16 1 ಹೋಗುತ್ತಾ ಇದು? 16 1 16 ಎಷ್ಟಲ್ಲ? 16 160 80 96 6 ಆಗುತ್ತೆ. 2 1s 2 3s. ಸೊ ಎಷ್ಟಾಗುತ್ತೆ ಈಗ? ಅದು 21/r is equal to ಏನಾಗುತ್ತೆ? 7 3s 21, 21/2 ಆಗುತ್ತೆ. ಸೊ ಇಲ್ಲ ಹಾಕೋಣ 21/2 ಅಂತ. ಸೊ ಇದನ್ನ ಸಿಂಪ್ಲಿಫೈ ಮಾಡೋದು ನಿಮ್ಗೆ ಏನಾಗುತ್ತೆ? 2 2s 4, 2 6s 2 4s into 21. So simplify, get the answer. ಫೈವ್ 544 centimeter cube.
ಆಪ್ಷನ್ ಸಿ. ಗುಡ್. Diameter of the two cylinders whose volumes are equal are in the ratio 3:, diameter is equal to what? 2r1 by 2r2. They are in the ratio. ಏನು ಕೊಟ್ಟಿದ್ದಾನೆ? 3:, ಕೊಟ್ಟಿದ್ದಾರೆ. But their volumes are equal. That is v1 by v2 is equal to what? 1. ಸೊ ಈಗ ದ ಹೈಟ್ಸ್ ಕೇಳಿದಾರಲ್ವಾ? ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. r1 by r2 3:2 ರೇಷನಲ್ಲೇ ಬರುತ್ತೆ ನಿಮಗೆ r1 by r2 ಕೂಡ. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ? pi r1 square h divided by pi r2 h1 h2 ಆಗುತ್ತೆ is equal to 1 ಆಗುತ್ತೆ. pi ಕ್ಯಾನ್ಸಲ್. r1 by r2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಇದು 9 ಆಗುತ್ತೆ. ಇದು 9h1 ಇದು 4h2 is equal to 1. So h1 by h2 is equal to what? 4 by 9. 4:9. 4:9 ಆಗುತ್ತೆ. ಓಕೆ, ಸೊ ಇದು ಹೋಮ್ ವರ್ಕು ನೀವು ಮಾಡಿ. ಇದು ರೋಲ್ ಮಾಡೋದು ಇದೇ ತರ ಪ್ರಾಬ್ಲಮ್ ಅವಾಗಲೇ ಮಾಡ್ತಿದ್ನಲ್ಲ. ಈಸ್ ರೋಲ್ಡ್ ಅಲಾಂಗ್ ಇಟ್ಸ್ ಲಾಂಗರ್ ಸೈಡ್ ಅಂತ ಅಂದ್ರೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಲಾಂಗರ್ ಸೈಡ್ ಯಾವ್ದಿರುತ್ತೆ? 22 ಸೆಂಟಿಮೀಟರ್. ಫೈಂಡ್ ದ ವಾಲ್ಯೂಮ್ ಆಫ್ ದ ಲಾರ್ಜೆಸ್ಟ್ ಸಿಲಿಂಡರ್ ಫಾರ್ಮ್ಡ್ ವೆನ್ ಎ ರೆಕ್ಟಾಂಗ್ಯುಲರ್ ಪೀಸ್ ಆಫ್ ಪೇಪರ್. ನೋಡಿ, ರೆಕ್ಟಾಂಗ್ಯುಲರ್ ಪೀಸ್ ಆಫ್ ಪೇಪರ್ ಇದೆ ಅಂತ ಅನ್ಕೊಳ್ಳಿ ಇದು. ಸೊ ಇದು 22 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ. ಇದು 15 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ. ಪೇಪರ್ ಸೈಜ್ ಕೊಟ್ಟಿದ್ದಾನೆ. ಈಸ್ ರೋಲ್ಡ್ ಅಲಾಂಗ್ ಇಟ್ಸ್ ಲಾರ್ಜರ್ ಸೈಡ್. ಅಲಾಂಗ್ ಇಟ್ಸ್ ಲಾರ್ಜರ್ ಸೈಡ್ ಅಂತ ಅಂದ್ರೆ ನೀವ್ ಹೆಂಗ್ ರೋಲ್ ಮಾಡ್ಬೇಕು? ಇದನ್ನ ಹಿಂಗ್ ರೋಲ್ ಮಾಡ್ಬೇಕು, ಹಿಂಗೆ ಈ ತರ. ಓಕೆನಾ? ಹಿಂಗ್ ರೋಲ್ ಮಾಡಿದಾಗ ಫೈಂಡ್ ದ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಕೇಳಿದಾನೆ. ಈಗ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಹೆಂಗ್ ಹಿಡಿಬೇಕು? ಈಗ ಹೈಟ್ ಏನಾಗುತ್ತೆ ಹೇಳಿ ನೋಡೋಣ. ಈಗ ಇದಕ್ಕೆ ಹೈಟ್ ಏನಾಗುತ್ತೆ? 15 centimeter. ಹೈಟ್ 15 ಸೆಂಟಿಮೀಟರ್ ಆಗುತ್ತೆ. ಇವಾಗ 22 ಅನ್ನೋದು ಏನಾಗುತ್ತೆ? ಅದು 22 ಅನ್ನೋದು ಪೆರಿಮೀಟರ್. ಇದಾಗುತ್ತೆ, ಇದು ಸರ್ಕಂಫರೆನ್ಸ್ ಆಗುತ್ತೆ. ಸೊ ಅದು 2πr is equal to 22 ಅಂತ ತಗೊಂಡು ಇದನ್ನ ಸಿಂಪ್ಲಿಫೈ ಮಾಡಿ ವಾಲ್ಯೂಮ್ಗೆ ಇದರಿಂದ ನೀವೇನ್ ಕಂಡು ಹಿಡ್ಕೋಬೇಕು? ಆರ್ ಕಂಡು ಹಿಡ್ಕೋತೀರಾ. ಸೊ ಇದರಿಂದ ಆರ್ ಕಂಡು ಹಿಡ್ಕೊಂಡು ನಮ್ಗೆ ಎಚ್ ಇದೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡ್ತೀರಾ? ಓಕೆ, ಇವಾಗ ಇದಕ್ಕೆ ವೈಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನ 2 ಸಾಲಿಡ್ಸ್ ಗಳನ್ನ ತಗೊಂಡು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಮತ್ತೆ ನಾಳೆ ಫಿಸಿಕ್ಸ್ ಕ್ಲಾಸ್ ಇರುತ್ತೆ ನಿಮ್ಗೆ. ನಾಡಿದ್ದು ಪ್ರಾಬಬಿಲಿಟಿ ಟೆಸ್ಟ್, ವೀಕ್ಲಿ 1 ಡೇ ಟೆಸ್ಟ್ ಕೊಡ್ತೀವಿ. ಅದನ್ನ ಪ್ರಾಬಬ್ಲಿ ನಿಮ್ಗೆ ಮಂಡೇ ಕೊಡ್ತೀನಿ ನಾನು. ಓಕೆನಾ? ಮಂಡೇ ನಿಮ್ಗೆ ಫಿಸಿಕ್ಸ್ ಮ್ಯಾಥ್ಸ್ ಒಟ್ಟಿಗೆ ನಿಮ್ಗೆ ಟೆಸ್ಟ್ ಕೊಡ್ತೀನಿ. ನಾಳೆ ಫಿಸಿಕ್ಸ್ ಕ್ಲಾಸ್ ಇರುತ್ತೆ. ಓಕೆನಾ? ಇದನ್ನ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ಸರ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ, ಅವರೆಲ್ಲ ರೆಸ್ಪಾಂಡ್ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು.